ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಇದು BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅರ್ಪಿಸುವ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜೊತೆಗೆ ಇವತ್ತು ನಾಗರ ಪಂಚಮಿ. ತಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಅಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ? ಸ್ವಾಗತಿಸ್ಬಿಡೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರಮ್ಮ. ಇವತ್ತು ನಾವು ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬರುವಾಗಲೇ ಎಲ್ಲೆಲ್ಲೂ ಹೆಣ್ಮಕ್ಳು ಜೊತೆಗೆ ಅವರ ಸಕುಟುಂಬ ಸಮೇತರಾಗಿ ಹೋಗ್ತಾ ಇರೋದು ಕಾಣಿಸ್ತಾ ಇತ್ತು. ನಾಗರ ಕಲ್ಲಿರೋ ಕಡೆ ಹಾಗೆ ಹುತ್ತದ ಕಡೆಗೆ ಕೂಡ ಗುರುಜಿ ಬಹಳ ಸಂಭ್ರಮದಿಂದ, ಯಾಕಂದ್ರೆ ನಾಗನ ಆರಾಧನೆ ಇವತ್ತು ಬಹಳ ಪ್ರಾಮುಖ್ಯತೆಯನ್ನ ಹೊಂದಿದೆ ಅಲ್ವೇ? ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ತಮಗೂ ಕೂಡ ಗುರುಜಿ. ಖಂಡಿತಮ್ಮ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕ ಪ್ರಭುಗಳಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಬಾಂಧವ್ಯವನ್ನು ಬೆಸೆತಕ್ಕಂತಹದ್ದು, ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂಗಿಯರಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ಹುಟ್ಟಿಸ್ತಕ್ಕಂತಹದ್ದು, ಒಟ್ಟು ಕುಟುಂಬ ಎಲ್ಲರೂ ಸೇರಿ ನಾಗನ ಆರಾಧನೆ ಮಾಡ್ತಕ್ಕಂಥ ಈ ಒಂದು ಹಬ್ಬ ನಾಗರ ಪಂಚಮಿ ಬಹಳ ವಿಶೇಷವಾದ್ದು. ಈ ನಾಗರ ಪಂಚಮಿ ಎಂದು ನಾಗದೇವನ ಆರಾಧನೆ, ನಾಗದೇವತೆಯ ಆರಾಧನೆ ಬಹಳ ವಿಶೇಷ. ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದೇ. ನಿಮ್ಮ ಕಣ್ಣು, ನಿಮ್ಮ ಕಿವಿ, ಈ ಕಣ್ಣು ಕಿವಿ ಕರೆಕ್ಟಾಗಿರಬೇಕಾದ್ರೆ ನಾಗನ ಆರಾಧನೆ ಮಾಡಲೇಬೇಕು. ಯಾಕೆಂದರೆ ನಾಗದೇವರಿಗೆ ಸಂಬಂಧಪಟ್ಟಂಥದ್ದೇ ಕಣ್ಣು ಮತ್ತು ಕಿವಿ. ಅದಕ್ಕೋಸ್ಕರ ಇವತ್ತು ಹುತ್ತದ ಮಣ್ಣಿಗೆ ಪೂಜೆ ಮಾಡಿ ಆ ಮಣ್ಣಿನ ಪ್ರಸಾದವನ್ನು ಕಣ್ಣಿನ ರೆಪ್ಪೆ ಮತ್ತು ಕಿವಿಯ ಹಾಳೆ ಮೇಲೆ ಪ್ರತಿಯೊಬ್ಬರು ಹಚ್ಕೊಳ್ತಾರೆ. ಹಚ್ಕೊಳ್ಳೇಬೇಕು. ಆ ಮಣ್ಣಲ್ಲಿ ಆ ಶಕ್ತಿ ಇದೆ. ಆ ಮಣ್ಣಲ್ಲಿರ್ತಕ್ಕಂಥ ಆ ಶಕ್ತಿನ ಪ್ರತಿಯೊಬ್ಬರು ಸಹಿತ ತಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಸಹಿತ ಇರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ ಆ ಮಣ್ಣಿನ ಪ್ರಸಾದ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ನಾಗರ ಪಂಚಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ನಿಮಗೆಲ್ಲರೂ ತಿಳಿಸ್ತಾ, ಇವತ್ತು ವಾರದಲ್ಲಿ ಶುಕ್ರವಾರ ಶ್ರಾವಣ ಮಾಸ. ಶ್ರಾವಣ ಮಾಸ ಅಂದಾಗ ಹಬ್ಬಗಳ ದಿನ ಅಂತ ಇದೆ. ದಿನಕ್ಕೊಂದರಂತೆ ವಿಶೇಷತೆ ಇರತಕ್ಕಂಥ ದಿನಗಳಿದು. ಆಷಾಢ ಕಡೆಯ ದಿನ ಭೀಮನ ಅಮಾವಾಸ್ಯೆ, ಶ್ರಾವಣ ಪ್ರಾರಂಭ ನಾಗರ ಪಂಚಮಿ, ಮಂಗಳಗೌರಿ, ಈ ನಾಗು ಅನ್ನೋಷ್ಟೊತ್ತಿಗೆ ವರಮಹಾಲಕ್ಷ್ಮಿ, ಶನಿವಾರಗಳಲ್ಲಿ ಶ್ರಾವಣ ಶನಿವಾರ, ಶನೇಶ್ವರನಿಗೂ ಪ್ರೀತಿ, ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರನಿಗೂ ಮಹದೇಶ್ವರ ಆಗಿರ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನಾ ಮಹೋತ್ಸವ ಈ ಶ್ರಾವಣ ಶನಿವಾರಗಳಲ್ಲಿ ಮತ್ತಷ್ಟು ಮಗದಷ್ಟು ವಿಶೇಷವಾಗಿರುತ್ತೆ. ತುಳಸಿಯಿಂದ ಸ್ವಾಮಿಗೆ ಅರ್ಚನೆ ಮಾಡತಕ್ಕಂಥದ್ದು ಮಹಾಭಾಗ್ಯ. ಹೀಗೆ ಶ್ರಾವಣ ಮಾಸದ ಒಂದೊಂದು ದಿನವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಇಂಥ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಶ್ರಾವಣ ಮಾಸ, ಅದರಲ್ಲೂ ಇವತ್ತಿನ ನಾಗರ ಪಂಚಮಿ, ಇದು ಯಾವ್ಯಾವ ಭಾಗಗಳಲ್ಲಿ ಏನೆಲ್ಲ ಅನುಷ್ಠಾನಗಳಿದೆ, ಯಾರೆಲ್ಲ ಈ ಅನುಷ್ಠಾನವನ್ನು ಮಾಡಬೇಕು, ಅನುಷ್ಠಾನ ಮಾಡತಕ್ಕಂಥದ್ರ ಫಲ ಆದರೂ ಏನು, ಜೊತೆಗೆ ಸಮಸ್ಯೆಗಳಂತಕ್ಕಂಥದ್ದು ಯಾವ್ಯಾವ ಸಮಸ್ಯೆಗಳಿಗೆ ಇದು ಶೀಘ್ರ ಪರಿಹಾರ ಕೊಡುತ್ತೆ. ನಾಗರ ಪಂಚಮಿ ಒಂದು ವರ್ಗದ ಜನಕ್ಕ ಅಥವಾ ಒಂದು ಜಾತಿಗ, ಇಲ್ಲಿ ಜಾತಿ ಮತ ಭೇದವೇ ಇಲ್ಲ. ಇನ್ನು ಒಂದು ವರ್ಗಕ್ಕೆ ಸಂಬಂಧಪಟ್ಟದ್ದ? ಖಂಡಿತ ಅಲ್ಲ. ಇನ್ನು ಬರೀ ಹೆಣ್ಮಕ್ಳು ಮಾತ್ರ ಮಾಡಿಕೊಳ್ಬೇಕಾ ಈ ಅನುಷ್ಠಾನ? ಅದೂ ಸಾಧ್ಯವಿಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ಮಡಿಯಿಂದ ಆಚರಣೆ ಮಾಡಬೇಕಾದಂತಹದ್ದು, ಶ್ರದ್ಧೆಯಿಂದ ಮಾಡತಕ್ಕಂಥದ್ದು, ಭಕ್ತಿಯಿಂದ ಆರಾಧನೆ ಮಾಡಬೇಕಾದಂತಹದ್ದು ಈ ನಾಗರ ಪಂಚಮಿ. ಯಾರೊಬ್ಬರ ಕುಟುಂಬದಲ್ಲಿ ಸಮಸ್ಯೆಗಳ ಸೆರಮಾಲ ಇದ್ದರೆ ಆ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ಇವತ್ತು ಶ್ರದ್ಧೆಯಿಂದ ನಾಗನ ಆರಾಧನೆ ಮಾಡಬೇಕು. ಅದು ಹೇಗೆ ಮಾಡಬೇಕು ಅದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಖಂಡಿತ ಗುರುಜಿ, ನಾವು ಕೂಡ ಕಾಯ್ತಾ ಇರ್ತೇವೆ. ಬಹಳ ವಿಶೇಷವಾದ ದಿನ ಇವತ್ತು. ಹಾಗಾಗಿ ನೀವು ಹೇಳ್ತಿದ್ರಿ ಕಣ್ಣು ಕಿವಿ ಜೊತೆಗೆ ಮಕ್ಕಳು ಸಂತಾನಕ್ಕೆ ಕೂಡ ನಾಗನ ಆರಾಧನೆ ಬಹಳ ಮುಖ್ಯ ಅಲ್ವೇ ಗುರುಜಿ? ಗರ್ಭಕ್ಕೆ ಸಂಬಂಧಪಟ್ಟಂತೆ. ಖಂಡಿತ ತಾಯಿ. ಇಲ್ಲಿ ನಾಗನ ಆರಾಧನೆ ಇದು ಬಹಳ ವಿಶೇಷವಾದಂತಹದ್ದು. ಸಂತಾನವಾಗದಿರ ಇದ್ರೆ ಅದಕ್ಕೂ ಮುನ್ನ ಮದುವೆ ಆಗಬೇಕಲ್ಲ. ಲಗ್ನದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಬೇಕಾದ್ರೂ ನಾಗನ ಆರಾಧನೆ ಬೇಕು. ಸಂತಾನವಾಗಿಲ್ಲ, ಗರ್ಭದಲ್ಲಿ ದೋಷ ಇದೆ, ಅಲ್ಲೂ ನಾಗನ ಆರಾಧನೆ ಬೇಕು. ಚರ್ಮ ಬಾಧೆಯಿಂದ ನರಳುತ್ತಾ ಇದ್ದಾರೆ, ಸೋರಿಯಾಸಿಸ್ ಆಗಲಿ, ಚರ್ಮ ಬಾಧೆ ಆಗಲಿ, ನವೆ ಆಗಲಿ, ತುರಿಕೆ ಆಗಲಿ, ಸಣ್ಣ ಸಣ್ಣ ಗಸಗಸೆ ಥರ ಮೈಯೆಲ್ಲ ಗುಳ್ಳೆಗಳೆದ್ದೇಳ್ತಕ್ಕಂಥದ್ದಾಗಲಿ,
ಮುಖದ ವರ್ಚಸ್ಸನ್ನ ತೇಜಸ್ಸನ್ನ ಮತ್ತಷ್ಟು ವೃದ್ಧಿಸ್ತಕ್ಕಂಥದ್ದು. ಯಾವೊಬ್ಬ ವ್ಯಕ್ತಿಗೆ ತನ್ನ ವರ್ಚಸ್ಸಿನಲ್ಲಿ ಲೋಪ ಇದೆ, ತನ್ನ ಮುಖಲಕ್ಷಣದಲ್ಲಿ ತೊಂದರೆಗಳಿದೆ, ಕಣ್ಣಿನ ದೃಷ್ಟಿ ಇದೆ, ಕಣ್ಣಲ್ಲಿ ಪೊರೆ ಬರ್ತಾ ಇದೆ, ಅಥವಾ ಇನ್ನೂ 10 ಹಲವಾರು ಸಮಸ್ಯೆಗಳಿಗೆ ಪರಿಹಾರನೇ ಸಿಗದಂತಹ ಕಾಲದಲ್ಲಿ ನಾಗನ ಆರಾಧನೆ ಒಂದೇ ಮಹತ್ತರವಾಗಿರ್ತಕ್ಕಂಥ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ನಾಗದೇವರು ಬಹಳ ವಿಶೇಷ. ಹೇಗೆ? ಶಿವನ ಆರಾಧನೆಯಲ್ಲೂ ಇದೆ, ವಿಷ್ಣುವಿನ ಆರಾಧನೆಯಲ್ಲೂ ಇದೆ. ಶಿವನ ಕೊರಳಲ್ಲೂ ಮತ್ತು ಅಲಂಕಾರಿತವಾಗಿರ್ತಕ್ಕಂಥದ್ದು ನಾಗ. ಹಾಗೆ ವಿಷ್ಣುವಿಗೆ ಹಾಸಿಗೆಯಾಗಿ ಸ್ವಾಮಿ ಶಯನದಲ್ಲಿರ್ತಕ್ಕಂತಹ ಕಾಲದಲ್ಲಿ ಸ್ವಾಮಿಯ ಸೇವೆಯಲ್ಲಿ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಹಾಗೆ ದೇವಿ ಆರಾಧನೆಯಲ್ಲೂ ಸಹಿತ ನಾಗನ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎರಡೂ ಭಾಗಕ್ಕೂ ಸಹಿತ ನಾಗನ ಆರಾಧನೆ ಬಹಳ ವಿಶೇಷವಾಗಿದೆ. ಅದರಲ್ಲೂ ಪರಶುರಾಮ ಕ್ಷೇತ್ರದಲ್ಲಿ ಈ ಶಿವಮೊಗ್ಗ ಈ ಕಡೆ ದಾಟಿದ್ರೆ ಶಿವಮೊಗ್ಗ, ಉಡುಪಿ ಮತ್ತು ಕುಂದಾಪುರ ಈ ಭಾಗಗಳಲ್ಲಿ ಹೊರಟ್ರೆ ಅದು ಪರಶುರಾಮ ಕ್ಷೇತ್ರ ಅನಿಸ್ಕೊಳ್ತು. ಸಮುದ್ರ ತೀರಗಳು ಪರಶುರಾಮ ಕ್ಷೇತ್ರ. ಆ ಪರಶುರಾಮ ಕ್ಷೇತ್ರದಲ್ಲಿ ನಾಗಾರಾಧನೆಯೇ ಬಹಳ ವಿಶೇಷ. ಹಾಗಾಗಿ ಅಲ್ಲಿ ನಾಗಮಂಡಲ ಅಂತ ಮಾಡ್ತಾರೆ. ನಾಗಮಂಡಲ, ನಾಗೋತ್ಸವ, ನಾಗನಿಗೆ ವಿಶೇಷವಾದಂತಹ ಉತ್ಸವಗಳು ಇವೆಲ್ಲ ಕೇಳಿದ್ರೆ ಆನಂದ, ನೋಡಿದ್ರೆ ಮಹದಾನಂದ. ಯಾಕೆಂದರೆ ಆ ಒಂದು ಸನ್ನಿವೇಶಗಳು, ಆ ನಾಗ ಪಾತ್ರಧಾರಿಗಳಿದ್ದಾರಲ್ಲ ಅವರ ಆ ನಾಗ ಆವಾಹನೆಯಾದಾಗ, ಅಂದರೆ ದೇಹದ ಮೇಲೆ ನಾಗನ ಆವಾಹನೆಯಾದಾಗ ಅವರ ನಡತೆ ಮತ್ತು ಅವರಲ್ಲಿರ್ತಕ್ಕಂತಹ ಕಾಲು ನಡಿಗೆ ಮತ್ತು ಅವ್ರು ನಡ್ಕೊಳ್ತಕ್ಕಂಥ ರೀತಿ, ಆ ಆವೇಶಕ್ಕೆ ಒಳಗಾಗಿರ್ತಕ್ಕಂಥ ಅವರ ಆ ಕಣ್ಣುಗಳಲ್ಲಿರ್ತಕ್ಕಂಥ ಆಕ್ರೋಶ, ಅಬ್ಬ ಅದು ನೋಡೋದೇ ಆನಂದ. ಆದರೂ ಸಂಪ್ರದಾಯಬದ್ಧವಾದಂಥ, ಶಾಸ್ತ್ರಬದ್ಧವಾದಂಥ ಅನುಗ್ರಹಗಳನ್ನು ನಾವು ಪಡಿಬೇಕಾದ್ರೆ ಒಟ್ಟು ಪರಿವಾರದಲ್ಲಿ ಸಂಸಾರ ಸಮೇತವಾಗಿ ಆಚರಣೆ ಮಾಡ್ತಕ್ಕಂಥ ಯಾವ ಹಬ್ಬ ಹರಿದಿನಗಳಿದ್ರೂ ಅದು ಶೀಘ್ರವಾಗಿ ಫಲಕಾರಿಯಾಗುತ್ತೆ. ಇಲ್ಲಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ರಹಸ್ಯ ಇದೆ. ಒಂದೊಂದು ಹಬ್ಬ ತಮಗಷ್ಟೇ, ತಮ್ಮ ಪರಿವಾರಕ್ಕಷ್ಟೇ ಆಗಿರುತ್ತೆ. ಆದರೆ ಮತ್ತೊಂದು ಕೆಲವು ಹಬ್ಬಗಳು ಎಲ್ಲರೂ ಸೇರಿ ಆಚರಣೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಆದರೆ ಈ ನಾಗರ ಪಂಚಮಿ ತಂದೆ, ತಾಯಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಸಹಿತ ಶ್ರದ್ಧೆಯಿಂದ, ಮಡಿಯಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬ. ಅದಕ್ಕಾಗಿ ನಾಗರ ಪಂಚಮಿ ಕುಚ್ಚಿದ ಕಡುಬು ಆಚರಣೆ. ಕುಚ್ಚಿದ ಕಡುಬು ಅಂತ ಹೇಳ್ತಾರೆ, ಅಂದರೆ ಬೆಂದಿರ್ತಕ್ಕಂತಹ ಕಡುಬು. ಆ ಕಡುಬನ್ನು ನಾಗನಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು, ತೆಂಬಿಟ್ಟಿನಿಂದ ಆರತಿ ಮಾಡ್ತಕ್ಕಂಥದ್ದು, ತೆಂಬಿಟ್ಟನ್ನ ಭಗವಂತನ ಸಾನ್ನಿಧ್ಯದಲ್ಲಿ ನೈವೇದ್ಯಕ್ಕೆ ಇಡ್ತಕ್ಕಂಥದ್ದು. ಅದು ಹಸಿ ತೆಂಬಿಟ್ಟು, ಬೆಂದಿರ್ತಕ್ಕಂಥದ್ದಲ್ಲ, ಬೆಂದ ತೆಂಬಿಟ್ಟಲ್ಲ, ಹಸಿ ತೆಂಬಿಟ್ಟು. ಇನ್ನಷ್ಟು ರಹಸ್ಯಗಳಿದೆ, ನಿಮ್ಮ ಮುಂದೆ ಹಂಚಿಕೊಳ್ಳಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣವಾ ಗುರುಜಿ? ಖಂಡಿತಮ್ಮ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಜಾತವೇದಸೇ ಸುನವಾಮ ಸೋಮರಾತೀತೋ ನಿದಹಾತಿ ವೇದಃ ಸನಃ ಪರ್ಷತತ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ಸುದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರಸೀಂ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ಭರತ ದುರ್ಗಾಣಿ ವಿಶ್ವಾಂ ಓಶ್ಚತ್ವೇಂ ಬಹುದಾರವೇಂ ಭವಾದೋಕಾಯತನಯಾಯ ಶಯ್ಯೋಃ ವಿಶ್ವಾಣಿನೋ ದುರ್ಗಃ ಜಾತವೇದಃ ಸಂಧನ್ನನಾವಾದುರಿತಾಹಿ ಬರ್ಷೀ. ಓಂ ನಾಗಾಂಬಿಕಾಯ ನಮಃ. ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನಿ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 1/8/2014 ಶುಕ್ರವಾರ, ಪಂಚಮಿ ತಿಥಿ ಹಸ್ತ ನಕ್ಷತ್ರ, ನಾಗರ ಪಂಚಮಿ. ಇವತ್ತು ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ, ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮಿಯ ಆರಾಧನೆ. ಇವತ್ತಿನ ದಿವಸ ಶಂಕರ ಮಠದಲ್ಲಿ ತಾಯಿಗೆ ವಿಶೇಷವಾದಂತಹ ಅಲಂಕಾರ ಇದೆ. ಶೃಂಗೇರಿ ಆಸ್ಥಾನದ ಅಧಿದೇವತೆಯಾದಂತಹ ತಾಯಿ ತಾಯಿಗೆ ಶಾರದಮ್ಮನವರಿಗೆ ವಿಶೇಷವಾದಂತಹ ಅಲಂಕಾರ. ಶಾರದೆಯ ಸುಂದರವಾದಂತಹ ಅಲಂಕಾರ 4 ಶುಕ್ರವಾರಗಳು ಬಹಳ ವಿಶೇಷವಾಗಿ ಅಲ್ಲಿ ತಾಯಿ ವಿರಾಜಮಾನಲಾಗಿ ಕೂತಿರ್ತಾಳೆ. ಕಳೆದ 2 ವಾರಗಳಿಂದ ಸತತವಾಗಿ ನಾಗವಲ್ಲಿ ಅಲಂಕಾರ, ಅಂದರೆ ವಿಳೆದೆಲೆಯಿಂದ ಅಲಂಕಾರ. ಹಾಗೆ ಇವತ್ತು ಸಹಿತ ಅಷ್ಟೇ ವಿಶೇಷವಾದಂತಹ ಅಲಂಕಾರಗಳನ್ನು ಇವತ್ತು ಮತ್ತೆ ಮುಂದಿನ ವಾರಗಳಲ್ಲೂ ಮಾಡ್ತಾರೆ. ಅಂದರೆ ವರಮಹಾಲಕ್ಷ್ಮಿಯ ಅನುಷ್ಠಾನ ಬರೋ ತನಕ, ವರಮಹಾಲಕ್ಷ್ಮಿ ಏನು ಬರ್ತಿದೆ ಮುಂದಿನ ಶುಕ್ರವಾರ,
ಈ ಬಾರಿ ವರಮಹಾಲಕ್ಷ್ಮಿ ಅನುಷ್ಠಾನ ಬಹಳ ವಿಶೇಷ ವಿಜೃಂಭಣೆಯಿಂದ ಇದೆ. ಹೆಣ್ಣುಮಕ್ಕಳೆಲ್ಲ ಎಲ್ಲರೂ ಸಹಿತ ಸಂತಸದಿಂದ ಮನೆಯಲ್ಲಿ ಆಚರಣೆ ಮಾಡತಕ್ಕಂಥ ಒಂದು ವಿಶೇಷವಾದಂತಹ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಹಾಗೆ ಇವತ್ತಿನ ದಿವಸ ಶುಕ್ರವಾರ ಲಕ್ಷ್ಮೀ ಪೂಜೆ. ನನ್ನ ಕಾರ್ಯಕ್ರಮದಲ್ಲಿ ಲಕ್ಷ್ಮಿಯ ಅನುಷ್ಠಾನ ಹೇಗೆ ಮಾಡ್ಕೋಬೇಕು, ಆರ್ಥಿಕ ಪರಿಸ್ಥಿತಿನ ಹೇಗೆ ಅಭಿವೃದ್ಧಿ ಪಡಿಸ್ಕೋಬೇಕು, ಅದರಲ್ಲೂ ಕಮಲಾಕ್ಷಿಯಿಂದ ಅನುಷ್ಠಾನವನ್ನು ಮಾಡತಕ್ಕಂಥದ್ದು ಮತ್ತಷ್ಟು ವಿಶೇಷ. ಈ ಬಾರಿ ವರಮಹಾಲಕ್ಷ್ಮಿಗೂ ಅಷ್ಟೇ ಒಂದು ವಿಶೇಷವಾದಂತಹ ಅನುಷ್ಠಾನವನ್ನು ನಿಮ್ಮೆಲ್ಲರಿಗೂ ನಾನು ತಿಳಿಸ್ತೀನಿ. ಆದರೆ ಅದು ಯಾವಾಗ, ಸ್ವಲ್ಪ ದಿವಸ ತಾವು ಕಾಯಬೇಕು. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಸಮೀಪಿಸ್ತಾ ಇದೆ ಅಂದಾಗ ಅದರ ಅನುಷ್ಠಾನಗಳು ಮತ್ತು ಆಗ ನೀವು ಉಪಯೋಗಿಸಬೇಕಾಗಿರ್ತಕ್ಕಂಥ ಯಾವ ಒಂದು ವನಸಿರಿ ಮತ್ತು ಯಾವ ಯಂತ್ರವನ್ನಿಟ್ಟು, ಯಾಕೆಂದರೆ ಪ್ರತಿಯೊಬ್ಬರು ಸಹಿತ ವರಮಹಾಲಕ್ಷ್ಮಿ ಆಚರಣೆ ಮಾಡ್ತೀರಿ. ಆ ವರಮಹಾಲಕ್ಷ್ಮಿ ಆಚರಣೆ ಮಾಡುವಾಗ ಅದರೊಂದಿಗೆ ನೀವು ಮಾಡಿಕೊಳ್ತಕ್ಕಂತಹ ಅನುಷ್ಠಾನದ ಫಲ ಇತ್ತ ವರಮಹಾಲಕ್ಷ್ಮಿ ಪ್ರತಿ ವರ್ಷದಂತೆ ನಡೀಬೇಕು. ಇರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು, ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾರು ನ್ಯೂನ್ಯತೆಗಳು ಬಹಳಷ್ಟು ಕಷ್ಟಗಳಿಟ್ಕೊಂಡಿದ್ದಾರೋ ಆ ಕಷ್ಟಗಳನ್ನು ಹೊಡೆದೋಡಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಅನುಷ್ಠಾನ ಅದು ಈ ವರ್ಷ ಮಾಡಬೇಕು. ಈ ವರ್ಷ ವರಮಹಾಲಕ್ಷ್ಮಿ ಅನುಷ್ಠಾನ ಮಾಡತಕ್ಕಂಥ ರೀತಿ ನೀತಿಗಳನ್ನೇ ಬಹಳ ವಿಶೇಷವಾದಂಥ ರೀತಿ ಮಾಡಬೇಕು. ಜೊತೆಗೆ ಮಾಡ್ತಕ್ಕಂಥ ಅನುಷ್ಠಾನದಲ್ಲಿ ಸಾಕಷ್ಟು ಫಲವನ್ನು ಸಿದ್ಧಿಪಡಿಸ್ಕೋಬೇಕು. ಅಂತಹ ಒಂದು ವಿಶೇಷತೆ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಇವತ್ತೊಂದು ನಾಗರ ಪಂಚಮಿ, ಪಂಚಾಂಗ ಶ್ರವಣ ಆಯಿತು. ಇನ್ನು ದರ್ಪಣಾಂಜನ ನೋಡೋಣ. ಹಾಗೆ ಸಾಕಷ್ಟು ಜನ ಕಾತುರದಿಂದ ಕಾಯ್ತಿದ್ದೀರಿ ರಾಶಿಫಲ ತಿಳ್ಕೊಳ್ಳಿಕ್ಕಾಗಿ. ರಾಶಿಫಲದತ್ತನೂ ಗಮನ ಹರಿಸೋಣ. ಇದರೊಂದಿಗೆ ಮಧ್ಯೆ ಮಧ್ಯೆ ನಾಗರ ಪಂಚಮಿ ವಿಶೇಷ. ಈ ಪಂಚಮಿಯಂದು ಏನೆಲ್ಲ ಮಾಡಬೇಕು, ಯಾವ ಅನುಷ್ಠಾನ ಮಾಡಬೇಕು, ಯಾವ ಪ್ರಕಾರ ಮಾಡಬೇಕು, ಹುತ್ತದ ಮಣ್ಣನ್ನು ತಂದು ಮನೆಯಲ್ಲಿ ಅದರ ಅನುಷ್ಠಾನವನ್ನು ಮಾಡಿ, ಯಾವ ಭಾಗದಲ್ಲಿ ನಿಂತು ನಾವು ಅನುಷ್ಠಾನ ಆದ ನಂತರ ಯಾವ ಮುಖ, ಅಂದರೆ ಉತ್ತರಾನ, ಪೂರ್ವನ, ದಕ್ಷಿಣನ, ಪಶ್ಚಿಮನ, ಯಾವ ಮುಖಾಭಿಮುಖ ನಿಂತುಕೊಂಡು ನಾವು ಆ ಒಂದು ಪ್ರಸಾದವನ್ನು ಕಿವಿಗೆ ಮತ್ತು ಕಣ್ಣುಗಳಿಗೆ ಇಟ್ಕೊಳ್ಬೇಕು ಅನ್ನೋತಕ್ಕಂತಹ ಕೆಲವು ರಹಸ್ಯಗಳನ್ನು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ದರ್ಪಣಾಂಜನನ ದರ್ಶನ ಮಾಡೋಣ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ನವೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀಭರದಮೂರ್ತಯೇ ನಮೋ ನಮಃ. ನಾಗೇಂದ್ರಹರಾಯ ಪರಿಭೂಷಣಾಯ ಸರ್ಪಾಂಬರಾಯ ಶಶಿಶೇಖರಾಯ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗುರುಜಿ, ನೀವಾಗಲೇ ತಿಳಿಸಿದಂತೆ ಖಂಡಿತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಗುರುಜಿ ಅವ್ರು ಏನು ಹೇಳ್ತಾರೆ ಇವತ್ತಿನ ದಿನ ಭವಿಷ್ಯದಲ್ಲಿ ಅಂತ ಕೇಳಲಿಕ್ಕೆ. ಏನು ತಿಳಿಸ್ತಾ ಇದ್ದೀರಾ ಗುರುಜಿ? ಮೊದಲಿಗೆ ಮೇಷರಾಶಿ. ಖಂಡಿತಮ್ಮ, ಮೇಷರಾಶಿ ತಿಳಿಸಕ್ಕೂ ಮುನ್ನ ನವಗ್ರಹಗಳ ಪ್ರಾರ್ಥನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾ ಮೃತ್ಯೋನ್ ವೃಕ್ಷೇಮಾಮೃತಾತ್. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇದು ನಮ್ಮ ಕಂಪ್ಯೂಟರ್. ಈ ಕಂಪ್ಯೂಟರ್ಗೆ ನಾನು ನಮಸ್ಕಾರ ಮಾಡಿದ್ರೆ ಆಗಷ್ಟೇ ರಾಶಿಫಲಗಳು ಬರ್ತಕ್ಕಂಥದ್ದು. ಯಾಕೆಂದರೆ ಈ ಕಂಪ್ಯೂಟರ್ ಇವತ್ತಿದಲ್ಲ. ಇದಕ್ಕೆ ಬ್ಯಾಟ್ರಿ ಚಾರ್ಜ್ ಮಾಡಬೇಕಾದ್ದಿಲ್ಲ, ಯಾವುದೇ ವೈರ್ ಕನೆಕ್ಷನ್ ಮಾಡಬೇಕಾದ್ದಿಲ್ಲ. ಈ ಕಂಪ್ಯೂಟ್ರು ಹಿರಿಯರಿಂದ ಬಂದಂಥದ್ದು, ಅವರ ಮಾರ್ಗದರ್ಶನದಂತೆ ನಡೀತಾ ಇರತಕ್ಕಂಥದ್ದು. ಎಷ್ಟೋ ದಿನಗಳು, ಎಷ್ಟೋ ವರ್ಷಗಳ ಕಾಲ ಅವರ ಅನುಷ್ಠಾನ ಮಾಡಿ ಅವರ ಆಶೀರ್ವಾದದೊಂದಿಗೆ ನನ್ನ ಸಿಕ್ಕಿರ್ತಕ್ಕಂಥ ಈ ಕಂಪ್ಯೂಟರ್ ಇವತ್ತಿನ ಕಾಲಕ್ಕೆ ಇದೇ ವಿಶೇಷವಾಗಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ ಪ್ರಾರ್ಥನೆ ಆದರೆ ಎಲ್ಲ ಸರಾಗವಾಗಿ, ನಿಧಾನವಾಗಿ, ಯಾವುದೇ ಒಂದು ಸಂಶಯಗಳಿಂದಿರ ನಿರ್ಘಳವಾಗಿ ಮಾತಾಡ್ತಕ್ಕಂಥ ವಿಶೇಷವಾದಂತಹ ಶಕ್ತಿ ಈ ತಾಯಿ ನನಗೆ ದಯಪಾಲಿಸಬೇಕು. ಹಾಗಾಗಿ ಅವಳ ಪ್ರಾರ್ಥನೆಯೊಂದಿಗೆ ಎಲ್ಲವೂ ನಡಿಬೇಕು. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂತಹ ಸ್ಥಾನ ಮಹತ್ತರವಾಗಿದೆ. ಇವತ್ತಿನ ದಿವಸ ಮೇಷರಾಶಿಯವರಿಗೆ ಎಲ್ಲವೂ ಸಹಿತ ಬಹಳ ಶುಭ ದಿನ. ಅದರಲ್ಲೂ ಶುಭ ಕ್ಷಣಗಳು, ಶುಭವನ್ನೇ ನೋಡ್ತಕ್ಕಂಥದ್ದು, ಅಸಮಾಧಾನದಿಂದ ದೂರ ಇದ್ದು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥದ್ದು. ಮೇಷರಾಶಿಯಲ್ಲಿರ್ತಕ್ಕಂಥವರು ನಿರ್ಭೀತಿಯಿಂದ ನೀವು ಮಾಡ್ತಕ್ಕಂತಹ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿತ್ವ ಮಾಡಿದ್ದೇ ಆದರೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿ ಜನ್ಮಿಸಿರತಕ್ಕಂಥವರು, ಮೇಷರಾಶಿ, ಮೇಷಲಗ್ನ ಇದೆರಡೂ ಬಹಳ ವಿಶೇಷವಾಗಿದೆ. ಇವತ್ತಿನ ದಿವಸ ತಪ್ಪದಿರ ನೀವು ಮಾಡಬೇಕಾದ್ದು
ಹುತ್ತಕ್ಕೆ ನಮಸ್ಕಾರ ಮಾಡಿ ಹುತ್ತದ ಮಣ್ಣಿನ ಪ್ರಸಾದ ಹಣೆಗಿಟ್ಕೊಂಡು ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ನಿಮ್ಮ ಸ್ನೇಹಿತರಾಗಲಿ ಬಂಧು ವರ್ಗದವರಿಗಾಗಲಿ ಅವರೂ ಸಹಿತ ಹುತ್ತದ ಮಣ್ಣಿನ ಪ್ರಸಾದವನ್ನು ಕೊಟ್ಟಿದ್ದೇ ಆದರೆ ಮತ್ತಷ್ಟು ಕಾರ್ಯಸಿದ್ಧಿ ಪಡಿತೀರಿ. ಮುಂದಿನ ರಾಶಿಗಳನ್ನ ಮುಂದೆ ನೋಡ್ತಾ ಹೋಗೋಣ. ಈಗ ನಮ್ಗೆ ಕರೆ ಮಾಡಿ ಕಾಯ್ತಿದ್ದಾರೆ ಒಬ್ರು, ಅವರನ್ನ ಮಾತಾಡ್ಸೋ ಸಮಯ ಆಗಿದೆ. ಆದ್ರೆ ಮೊದಲಿಗೆ ಪ್ರಾರಂಭ ಮಾಡೋಣ ಬನ್ನಿ ಸ್ವರ ಜ್ಯೋತಿಷ್ಯ ವಿಭಾಗವನ್ನ. ಈಗ ಮಾತಾಡ್ಸೋಣ ಯಾರು ಕಾಯ್ತಾ ಇದ್ದಾರೆ, ಅವ್ರ ಹೆಸರೇನು ಅಂತ. ಹಲೋ ಹಲೋ, ನಮಸ್ತೆ. ನಮಸ್ತೆ ಬೀಗಮ್ಮ. ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ತಮ್ಗೆ. ಎಲ್ರಿಗೂ ನಿಮ್ಮ ಗುರುಜಿಯವ್ರಿಗೂ ವಿಜಯ ಕನ್ನಡ ವೀಕ್ಷಕರಿಗೆ ಎಲ್ರಿಗೂ ಶುಭಾಶಯಗಳು. ತಮ್ಮ ಹೆಸರು? ನನ್ನ ಹೆಸರು ಬೇಡಮ್ಮ, ನಾನು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ಸರಿಮಾ, ಪರವಾಗಿಲ್ಲ, ಗುರುಜಿ ಇದಾರೆ, ಮಾತಾಡಿ. 100 ಕಾಲ ಗುರುಜಿ ಅಂತವ್ರು ಬರ್ಲಿ, ನಮ್ಮಂತವ್ರಿಗೆ ಕಷ್ಟದಲ್ಲಿ ಬೆಳೆದೊಳಗ್ಲಿ. ಕಷ್ಟ ಅನ್ನೋದು ತಲೆ ಮೇಲೆ ಇತ್ತು, ಬೇಕಾದಷ್ಟಿತ್ತು, ಅದನ್ನೆಲ್ಲ ಎದುರಿಸ್ಕೊಂಡ್ ಬಂದ ಲಾಸ್ಟ್ ಇಲ್ಲಿ ಕೊನೆಗೆಲ್ಲ ಸಹಾಯ ಪರಿಸ್ಥಿತಿ ತಂದಿಟ್ಬಿಟ್ಲು ಮಗಳು. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಯಾಕಮ್ಮ? ಇಲ್ಲಿ ಯಾರೇ ಕನ್ನಡಿಗರು ಎಷ್ಟೇ ಓಡಾಡೋದು ಈ ಪ್ರೋಗ್ರಾಮ್ ಬಿಡ್ಬೇಡಿ. ಮೊನ್ನೆ ನೀವ್ ಹೇಳುವಾಗ ಬೇಜಾರಾಯ್ತು. ಏನ್ ಮಾಡ್ತೀರಾ ತಾಯಿ? ಏನಾರ ಎಲ್ಲಿ ಕುಯ್ಯಕ್ ಬರ್ದಿದ್ರು ನೆಲ ತಂದ್ಕೋತ ಏನಾರ ಒಂದ್ ಕಲ್ಲೆಸಿತಾರೆ. ಬೇಡ ಗುರುಜಿ, ನೀವ್ ಇದಕ್ಕೆಲ್ಲ ಎದೆ ಉಂಡ್ಬೇಡಿ, ನೀವು ಈ ಪ್ರೋಗ್ರಾಮ್ ನಡ್ಸ್ಕೊಡಿ. ಎಷ್ಟೋ ಜನಕ್ಕೆ ಜೀವನದ ಆಧಾರ ಆಗುತ್ತೆ. ಆಗ್ಲಿ ತಾಯಿ, ಹೇಳಿ. ಬೇಕಾದ್ರೆ ಸಂಘಟನೆಗಳು ಯಾರೇ ಬರ್ಲಿ ಬೇರೆ ಗುರುಜಿ, ಬೇಕಾದಷ್ಟು ಜನ ಇದಾರೆ ನಿಮ್ಮಂತವ್ರಿಗೆ ಉಳಿಸ್ಕೊಳ್ತಾರೆ. ಅದಕ್ಕೆ ಮಾತಾಡಿ ತಲೆ ಕೊಡ್ಬೇಡಿ ಗುರುಜಿ. ಆಯ್ತು ತಾಯಿ, ಹೇಳಿಮ್ಮ, ಏನ್ ಸಮಸ್ಯೆ ಅಮ್ಮ? ಏನ್ ಗುರುಜಿ, ನನ್ಗೆ ಹುಡುಗಾಗಿ ನಾನು ತಲೆನೋವು ಪ್ರಾಬ್ಲಮ್. ಹೀಗೆ ಬದುಕ್ತಾನೆ ಬಂದು ಎಂತ ಕಷ್ಟಗಳೆಲ್ಲ ತುಂಬಾ ಜನಗಳು ಅವಮಾನ ಮಾಡಿದ್ರು. ಅದನ್ನ ಎದುರ್ಕೊಂಡು ಕಟ್ಕೊಂಡಾಗ ಎಲ್ಲ ಗಂಡನ ಸಪೋರ್ಟ್ ಇಲ್ಲ ಗುರುಜಿ ನನಗೆ. ಅಂತದ್ರಲ್ಲಿ 2 ಮಕ್ಳು ಸಾಕೊಂಡು ಬಂದೆ. ಮಗಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಅವಳು ಇಷ್ಟಪಟ್ಟು ಹುಡುಗ ತುಂಬಾ ಒಳ್ಳೆ ಹುಡುಗ ಗುರುಜಿ. 2 ಮಕ್ಳಾಗೈತೆ. ಅವಳ ಐಷಾರಾಮಿ ಜೀವನ ಉಡ್ಕೊಂಡು ಹೊಟ್ಟೋಗ್ತಾಳೆ ಗುರುಜಿ. 2 ಮಕ್ಳು ಬಿಟ್ಬಿಟ್ಟು ಹೊಟ್ಟೋಗಳ. ಇವ್ ಏನ್ ಮಾಡೋದು ಗುರುಜಿ, ಹೇಳಂಗಿಲ್ಲ, ಅನ್ಬಕ್ಸಂಗಿಲ್ಲ, ಹಂಗಾಗೈತೆ ಪರಿಸ್ಥಿತಿ. ಆ ಮಕ್ಕಳನ್ನಾದ್ರೂ ನೋಡಿ ತಾಯಿ ನಡಿಬೇಕಲ್ಲಮ್ಮ, ಸರಿಯಾದ ದಾರಿ ನಡಿಬೇಕಲ್ವ? ಏನ್ ಮಾಡ್ಬೇಕು, ಅವಾಗಿಂದ ನೀವು ಇದೇ ಬುದ್ಧಿ ಗುರುಜಿ. ಎಷ್ಟು ಮಾಡಿದ್ರು ತಲೆನೋವು ತದ್ಲಿಕ್ಕೆ ಓಡೋಗ್ಬಿಡ್ತಾಳೆ. ಯಾವ ತರ ಕರ್ಸ್ಕೊಳ್ದು ಅಂತ ಗೊತ್ತಿಲ್ಲ ಗುರುಜಿ. ಅವಳು ಅವನ ಜೊತೆಲಿರೋನೇ ಅವಳನ್ನ ತಲೆ ಕೆಡಿಸಿ ಅವ್ನು ಕೇರಳ ವಿದ್ಯೆ ಕಲ್ಸ್ಬಿಟ್ಟಿದ್ದಾನೆ ಗುರುಜಿ. ಅವನು ಇಂತ ಮಾಡಿ ಅವ್ಳ ತಲೆಗೆ ಹಾಕಿ ಅವಳನ್ನ ನಮ್ಗೆ ಆಗದಂಗ್ ಮಾಡಿ ನನ್ನನ್ನ ಸೂಳೆ ಪಟ್ಟ ಕಟ್ತಾಳೆ ಗುರುಜಿ ಅವಳು. ಅಯ್ಯೋ, ಜನ್ಮ ಕೊಟ್ಟ ತಾಯಿಗೆ ಆಡೋ ಮಾತಲ್ಲ ಅದು. ಆದ್ರೂ ತಾಯಿ, ಹಬ್ಬ ಕಣ್ಣೀರ್ ಹಾಕ್ಬೇಡಿ. ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ. ಪರಿಹಾರ ಇಲ್ದಿರ ಇಲ್ಲ. ನೀವು ಒಂದು ಕೆಲಸ ಮಾಡಿಮ್ಮ, ನಿಮಗೆ ಅನುಕೂಲ ಅನ್ಸಿದ್ರೆ. ಯಾಕೆಂದ್ರೆ ಇಂಥ ವಿಚಾರಗಳನ್ನ ಹೊರಗಡೆ ಬಿಡೋದು, ಹೊರಗಡೆ ಮಾತಾಡುವಂಥದ್ದು, ಮತ್ತೆ ಇದನ್ನ ಸೂಕ್ತವಾದಂತ ರೀತಿ ಅವರ ಬಗ್ಗೆ ತಿಳಿಸುವಂಥದ್ದು ಬರೀ ಕಷ್ಟನೇ. ಒಂದ್ಸಾರಿ ಮಾತಾಡೋಣ ಅಂತ ನಿಮ್ಮ ಮನೆ ಹತ್ರನೇ ಬಂದೆ ಗುರುಜಿ. ಆಮೇಲೆ ಇಲ್ಲ, ನಾಳೆ ನಾಡಕ್ ಬನ್ನಿ ಅಂತ ಕಳಿಸ್ಬಿಟ್ರು ಯಾರು ಅಲ್ಲಿ. ಏನ್ ಮಾಡೋದಮ್ಮ, ಕೆಲಸದ ಒತ್ತಡಗಳು ಸಾಕಷ್ಟು ಇರುತ್ತೆ. ಇರ್ಲಿ ಗುರುಜಿ, ಇದೊಂದು ಗುರುಜಿ ನಂಗೆ ಎಷ್ಟೋ ಕಷ್ಟಗಳು, ಲಕ್ಷಾಂತರ ರೂಪಾಯಿ ಕಳ್ಕೊಂಡೆ. ಜನ ಮೋಸ ಮಾಡ್ರು, ಅವಮಾನ ಮಾಡ್ರು, ಅದೆಲ್ಲ ನಂಗೆ ದೊಡ್ಡ ಅನ್ಸ್ಲೇ ಇಲ್ಲ ಗುರುಜಿ. ಇದೊಂದು ಬಹಳ ದೊಡ್ಡದಾಗ್ಬಿಟ್ಟಿದೆ ನನಗೆ. ಇದೇ ಅಲ್ವ ತಾಯಿ ಪ್ರಧಾನ. ಯಾಕೆಂದ್ರೆ ಸಣ್ಣ ಮಕ್ಕಳನ್ನ ಬಿಟ್ಟು ಆ ತಾಯಿ ತನ್ನಿಷ್ಟದ ಪ್ರಕಾರ ತಾನು ಓಡಾಡ್ತಾ ಇದ್ರೆ ಸಂಸಾರ ಏನಾಗತ್ತೆ? ನಿನ್ನೆ ಅವಮಾನ ಮಾಡ್ತೀನಿ ಕಣೆ, ನೀನೇ ಸುಳ್ಳು ಎಂತಾಳೆ, ನಾವ್ ಯಾರಿಗೂ ಹೇಳಂಗಿಲ್ಲ, ಬರಂಗಿಲ್ಲ, ಹಂಗಾಗ್ಬಿಟ್ಟಿತ್ತು ಮನಸ್ಸು. ಇಲ್ಲ, ಅಧೈರ್ಯ ಪಡಬೇಡಿ, ಧೈರ್ಯವಾಗಿರಿ. ಸ್ವಲ್ಪ ದಿವಸ ಇಂತಹ ಚಂಚಲತ ಬುದ್ಧಿ ಇರುತ್ತಲ್ಲ, ಸಾಮಾನ್ಯಕ್ಕೆ ಹೆಣ್ಮಕ್ಳಿಗೆ ಇದು ಒಂದು ಕೆಲವು ಚೇಷ್ಟೆಗಳು ನಡೆಯುತ್ತೆ. ಇಂತಹ ಜ್ಞಾನ ಇರ್ತಕ್ಕಂಥ ಹೆಣ್ಮಕ್ಳು ಸುಮಾರು ಇದೇ ಕೆಲಸದಲ್ಲಿ ನಿಂತ್ಕೊಳ್ಳಲ್ಲ. ಆದಷ್ಟು ಬೇಗ ನಾಯಿ ಗುರುಜಿ ಅವಳಿಗೂ ಇಷ್ಟು ಕಷ್ಟ ಇದ್ರು ನನ್ಗೆ ಅದೇನು ಆಧ್ಯಾತ್ಮಿಕ ಕಡೆಗೆ ದೇವ್ರ ಕಡೆಗೆ ಜ್ಞಾನ ಇಷ್ಟು ಕಷ್ಟ ಅನಿಸ್ತಾನೆ ಇಲ್ಲ. ಅದು ಎಲ್ಲಾರ ಒಟ್ಟಾಗ ನನ್ನ ಮನ್ಸು ಮತ್ತೆ ಎಳಿತಾ ಇದೆ ಗುರುಜಿ. ಬೇಡ ತಾಯಿ, ನೀವು ಹೊರಟು ಬಿಟ್ರೆ ಆ ಮಕ್ಕಳ ಗತಿ ಏನಮ್ಮ? ಆ ಮಕ್ಕಳನ್ನ ನೋಡ್ಕೊಳಕ್ಕಾರು ಬೇಕಲ್ವ ತಾವು? ಒಳ್ಳೆಯವ್ರು ಮಾತ್ರ ತುಂಬಾ ಒಳ್ಳೆಯವನು ಗುರುಜಿ. ಅವ್ನು ಉಳಿಸ್ಕೋಬೇಕು ಅನಿಸ್ತಕ್ಕ. ನನ್ನ ಮಕ್ಳು ಕೂಡ ನನ್ಗೆ ಹೆಲ್ಪ್ ಮಾಡ್ಲಿಲ್ಲ. ತಾಯಿ ತರ ನೋಡ್ಕೊಂಡು ನನ್ ಕಷ್ಟ ಅಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದೆ ಗುರುಜಿ. ಅಳಿಯ ಇರ್ಲಿಮ್ಮ, ಎಲ್ಲರೂ ಕೆಟ್ಟವರಾಗಿರಲ್ಲ ತಾಯಿ. 5 ಬೆರಳು ಒಂದ್ ಸಮ ಇದೆಯಮ್ಮ. ನೋಡಿ, ಎಷ್ಟೋ ಕಡೆ ಹೆಣ್ಮಕ್ಳು ತಲೆ ಬಗ್ಗಿಸ್ಬೇಕು, ಹೆಣ್ಮಕ್ಳು ನಡಿಬೇಕು ಅಂತ ನಾವು ಹೇಳ್ತೀವಿ. ಆದ್ರೆ ಹೆಣ್ಮಕ್ಳೇ ಈ ತರ ಒಂದ್ ಹೆಜ್ಜೆ ದಾಟಿ ಮುಂದಕ್ಕೆ ಹೊರಟೋಗ್ಬಿಟ್ರೆ ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೆ? ಇದು ಕಷ್ಟಪಡುವಂಥದ್ದೇ. ಒಂದು ಆಲೋಚನೆ ಮಾಡಿ ನೋಡಿ. ಆದಷ್ಟು ಬೇಗ ನಿಮ್ಮ ಮಗಳ ಕಣ್ಣಿನ ರೇಖೆ, ಅವಳು ಸರಿಯಾಗಿರ್ತಕ್ಕಂಥದ್ದು ಒಂದು ಫೋಟೋನಲ್ಲಿ ಕಣ್ಣಿನ ರೇಖೆ ಮಾತ್ರ ಸ್ಪಷ್ಟವಾಗಿ ಕಾಣುವಂಥದ್ದನ್ನ ನಮ್ಮ ವಾಹಿನಿ ನೀವು ಕಳಿಸ್ಕೊಡಿ. ಖಂಡಿತ ಅದಕ್ಕೆ ನೋಡಿ ಸೂಕ್ತವಾದ ಪರಿಹಾರ ಮನೆಯಲ್ಲೇ ಊಟಕ್ಕೆ ಬರಲ್ಲ. ಯಾರ ನನ್ನ ರಕ್ತ ಸಂಬಂಧದವರೇ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಎಲ್ಲೋ ಮಾಮ ಓಡಾಡ್ತಾ ಇದಾರೆ ಅಂದ್ಬಿಟ್ಟು. ಅಮ್ಮ, 100 ಜನ 100 ಮಾತಾಡ್ಲಿ. ಅವ್ರದ್ದು ಹಳೇದೊಂದು ಫೋಟೋ ಅಂತ ಇರುತ್ತೆ ತಾನೆ, ಅಂಥದ್ದೊಂದು ಫೋಟೋ ಕಳಿಸಿ. ಖಂಡಿತ ಅದಕ್ಕೆ ಸೂಕ್ತವಾದಂತಹ ನಿರ್ಧಾರ ನಾನು ತಿಳಿಸ್ತೀನಿ.
ಅದಕ್ಕೆ ಏನು ಮಾಡಬೇಕು, ಯಾವ ಅನುಷ್ಠಾನ ಮಾಡೋದ್ರಿಂದ ಅವಳ ಮನಸ್ಥಿತಿಯನ್ನು ಚಂಚಲ ಇಲ್ದಿರ ಒಂದು ಸಮಂಜಸವಾದಂಥ ರೀತಿ 4 ಗೋಡೆ ಮಧ್ಯೆ ಸಂಸಾರ ಸಮಂಜಸವಾಗಿರಲಿ, ಇರೋದಕ್ಕೆ ಏನು ಮಾಡಬೇಕು ಅದನ್ನ ತಿಳಿಸ್ಕೊಡ್ತೇನೆ. ಧೈರ್ಯವಾಗಿರಮ್ಮ, ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ವೃಷಭ ರಾಶಿಗೆ ಏನು ತಿಳಿಸ್ತೀರಾ ಗುರುಜಿ? ಖಂಡಿತ ತಿಳಿಸ್ತೀನಿ. ಅದಕ್ಕೂ ಮುನ್ನ ಹೆಣ್ಣು ಮಕ್ಕಳು ನೋಡಿ, ಎಲ್ಲವೂ ಸಹಿತ ಭಗವಂತ ಕೊಟ್ಟಿರ್ತಕ್ಕಂಥದ್ದೇ. ಇವತ್ತು ಸೌಂದರ್ಯ ಇದೆ, ಲಕ್ಷಣ ಇದೆ, ಒಳ್ಳೆ ಜ್ಞಾನ ಇದೆ, ಒಳ್ಳೆ ಬುದ್ಧಿ ಇದೆ. ಆದರೆ ಸಂಸ್ಕಾರದ ಕೊರತೆಯಿಂದ ಇಂತಹ ಒಂದು ಕೆಟ್ಟ ಆಲೋಚನೆಗಳು ಬಂದು ಎಲ್ಲೋ ಹೋಗಬಾರ್ದಂಥ ಸ್ಥಳಗಳು, ನಡಿಬಾರ್ದಂಥದ್ದು, ತುಳಿಬಾರ್ದಂಥ ಸ್ಥಳಗಳನ್ನು ತುಳಿದು ಮನೆಗೆ ಬರ್ತೀರಿ. ಇದು ತಪ್ಪು, ಮಹಾಪರಾಧ. ಇವತ್ತು ಚೆನ್ನ, ನಾಳೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಇದು ಶಾಪವಾಗಿ ಮರುಗಡಿಸುತ್ತೆ. ಅವತ್ತಿನ ದಿವಸ ಆ ಮಕ್ಕಳ ಕಷ್ಟ ಬೀಳೋದನ್ನು ನಿಮ್ಮ ವಯಸ್ಸಾದ ಕಾಲದಲ್ಲಿ ಆ ಮಕ್ಕಳ ಕಷ್ಟ ನಿಮ್ಮ ಕೈ ನೋಡ್ಲಿಕ್ಕೆ ಆಗೋದಿಲ್ಲ. ಕೆಲವರು ತೀರ್ಮಾನ ಇರ್ಬೋದು, ನಾನು ಸುಖ ಪಟ್ಟಿರ್ತಾನೆ ನನ್ನ ಮಕ್ಕಳು, ನನಗಿವತ್ತಿಲ್ಲದ ಸುಖ ನಾಳೆ ನನ್ನ ಮಕ್ಕಳು ಪಡೋದನ್ನು ಏನರ್ಥ, ಈ ತರಹ ನೀವು ವಿತಂಡವಾದ ಮಾಡ್ಬೋದು. ಅದೆಲ್ಲ ಈಗಷ್ಟೇ, ನಾಳೆ ದಿವಸ ಅಲ್ಲ. ಅದರಿಂದ ಸಂಸಾರದಲ್ಲಿ ಸಾಧ್ಯವಾದಷ್ಟು ಸಂಸಾರದ 4 ಗೋಡೆ ಮಧ್ಯದಲ್ಲಿರ್ತಕ್ಕಂಥ ಜೀವನ ಭಾಳ ಸುಖಮಯ. ಆ ಜೀವನನ ದಾಟಿ ಒಂದು ಹೆಜ್ಜೆ ಮುಂದೆ ಹೋಗಬಾರ್ದು. ಅದು ಸಭ್ಯತೆ ಅಲ್ಲ, ಅದರಲ್ಲೂ ನಮ್ಮ ಹಿಂದೂ ಸಂಪ್ರದಾಯ ಪದ್ಧತಿ ಅಲ್ಲ. ನಮ್ಮ ಭಾರತೀಯ ಸ್ತ್ರೀಯರಿಗೆ, ನಮ್ಮ ಭಾರತೀಯದಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಬಹಳ ಪೂಜನೀಯವಾದ ಸ್ಥಳ ಇದೆ. ನದಿಗಳಿಗಾಗಲಿ, ದೇವತೆಗಳಿಗಾಗಲಿ, ವನವೃಕ್ಷಗಳಿಗಾಗಲಿ, ಇವೆಲ್ಲಕ್ಕೂ ಸಹಿತ ಹೆಣ್ಮಕ್ಕಳ ಹೆಸರಿದೆ. ಯಾತಕ್ಕೋಸ್ಕರ? ಆ ಹೆಣ್ಣು ಪೂಜ್ಯ ಭಾವನೆ, ಅವಳಲ್ಲಿ ಒಂದು ಶಕ್ತಿ ಇದೆ. ಅವಳು ಏನು ಬೇಕಾದ್ರೂ ಸಾಧಿಸಬಲ್ಲಳು. ಇಡೀ ಪರಿವಾರ, ಕುಟುಂಬನ ಅವಳ ಕೈಲಿಟ್ಕೊಂಡು ಇಡೀ ಸಂಸಾರನ ಸರಿಯಾದ ರೀತಿ ಸಮತೋಲನವಾಗಿ ತೂಗಿಸ್ಕೊಂಡು ಸಂಸಾರದಲ್ಲಿ ಒಂದು ಜ್ಯೋತಿ ಥರ, ಒಂದು ದೀಪದ ಥರ ಮನೆಯನ್ನು ಬೆಳಕು ಮಾಡುವಂಥ ಶಕ್ತಿ ಒಂದು ಹೆಣ್ಣಿಗೆ ಮಾತ್ರ ಇದೆ. ಆದರೆ ಎಂಥ ಹೆಣ್ಣುಮಕ್ಕಳು ಯಾವತ್ತೂ ತಪ್ಪು ಮಾಡಬಾರ್ದು. ಹೆಣ್ಣು ಮಕ್ಕಳು ತಪ್ಪು ಮಾಡಬಾರ್ದು. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಯಾವತ್ತೂ ಉನ್ನತ ಸ್ಥಾನದಲ್ಲಿರಬೇಕು. ಯಾವತ್ತೂ ನಾವು ಇದನ್ನು ಒಂದು ಮಟ್ಟದಲ್ಲಿ, ಕೆಳಮಟ್ಟದಲ್ಲಿ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು. ಹಾಗಾಗದಿರ ಇರಲಿ. ಈ ಹಬ್ಬದ ದಿವಸ, ನಾಗರ ಪಂಚಮಿ ದಿವಸ, ಅಂಥ ಮನಸ್ಥಿತಿ ಇರ್ತಕ್ಕಂಥ ಹೆಣ್ಣುಮಕ್ಕಳ ಮನಸ್ಸು ಸಹಿತ ಸರಿ ಹೋಗಿ ಅವರು ಸಹಿತ ಒಳ್ಳೆ ನಡತೆಯಲ್ಲಿ ನಡೀಲಿ ಅಂತ ಹೇಳಿ ನಾವು ದೇವರನ್ನ ಪ್ರಾರ್ಥಿಸೋಣ. ಬಹುಶಃ ಗುರುಜಿ, ಪೂಜೆ ಪುನಸ್ಕಾರ, ಸಂಸ್ಕೃತಿ ಸಂಪ್ರದಾಯವನ್ನ ಹೆಚ್ಚು ಹೆಣ್ಮಕ್ಳೇ ಆಚರಿಸ್ಬೇಕು, ಅನುಷ್ಠಾನ ಮಾಡ್ಕೊಳ್ಬೇಕು ಅಂತ ಯಾಕೆ ಹೇಳ್ತಿದ್ರು ನಮ್ಮ ಹಿಂದಿನವರು ಅಂದ್ರೆ, ಚಂಚಲ ಮನಸ್ಸು ಹಿಡಿತಕ್ಕೆ ಬರುತ್ತೆ, ಲಗಾಮ್ ಸಿಗತ್ತೆ ಅಂತ ಬಹುಶಃ ಇರಬಹುದು. ಅವಾಗ ಸಂಸ್ಕಾರ ಖಂಡಿತ ತಪ್ಪು ಹಾದಿಯನ್ನ ತುಳಿಯೋದಕ್ಕೆ ಬಿಡಲ್ಲ ಅನ್ನೋದು ಅದರ ಒಳಮರ್ಮ ಇರಬಹುದಲ್ವೇ ಗುರುಜಿ? ಪ್ರತಿದಿನ ಬೆಳಗ್ಗೆ ಎದ್ದು ತುಳಸಿ ಪೂಜೆ ಮಾಡುವಂಥದ್ದು, ಮನೆ ವಾಸ್ಕಲ್ ಪೂಜೆ ಮಾಡುವಂಥದ್ದು, ಮನೆ ಮುಂಭಾಗದಲ್ಲಿ ರಂಗೋಲಿಯನ್ನು ಹಾಕುವಂಥದ್ದು. ಮನೆ ಮುಂದೆ ರಂಗೋಲಿ ಏನಕ್ಕೆ ಹಾಕ್ತಾರೆ? ಇರ್ತಕ್ಕಂತಹ ನೆಗೆಟಿವ್ಸ್ ಹೋಗಿ ಪಾಸಿಟಿವ್ ಎನರ್ಜಿ ಬರಲಿ, ಆ ಮನೆ ಪರಿಸರದಲ್ಲಿ ಸದಾಕಾಲ ದೈವದ ಶಕ್ತಿ ಇರಲಿ, ಆ ಪರಿಸರ ಯಾವತ್ತೂ ಶುದ್ಧಿಯಿಂದ ಇರಲಿ ಮತ್ತು ಹೆಚ್ಚು ಆಕರ್ಷಿತವಾಗಿರಲಿ ಅಂತ. ಆದ್ರೆ ಇವತ್ತಿನ ದಿವಸ ಮನೆ ಮುಂದೆ ಕಸ ಗುಡಿಸೋದು ಕಷ್ಟ, ನೀರು ಹಾಕೋದು ಕಷ್ಟ. ಅದಕ್ಕೂ ಸ್ಟಿಕ್ಕರ್ ಬಂದ್ಬಿಟ್ಟಿದೆಯಲ್ಲ ಗುರುಜಿ, ವರ್ಷಕ್ಕೊಮ್ಮೆ ಸ್ಟಿಕ್ಕರ್ ಹಾಕ್ಬಿಟ್ರೆ ಮುಗೀತು. ಏನು ಇನ್ನೂ ಬರ್ತಾ ಬರ್ತಾ ಏನೆಲ್ಲ ನಡೆಯುತ್ತೋ. ಸಂಸ್ಕಾರಗಳನ್ನು ಮರಿತಾ ಹೋದಾಗ ಇಂತಹ ಅವಘಡಗಳು ಸಾಕಷ್ಟು ನಡೆಯುತ್ತೆ. ಆದರೂ ಆ ತಾಯಿ ಎಷ್ಟು ಮನನೊಂದುಕೊಂಡ್ಲು, ಅದನ್ನು ಚಿಂತನೆ ಮಾಡಬೇಕು. ಜೊತೆಗೆ ಇವತ್ತಿನ ದಿವಸ ಹೆಣ್ಣುಮಗಳು ಒಂದು ಹೆಜ್ಜೆ ದಾಟಿ ಮುಂದೆ ಹೊರಟ್ರೆ ಅಂಥ ಒಬ್ಬ ಹೆಣ್ಣುಮಗಳೆಲ್ಲ ಇಂಥ ಸಾಕಷ್ಟು ಜನ ಹೆಣ್ಣುಮಕ್ಕಳಾಗ್ತಿದ್ದಾರೆ. ಸಮಾಜ ಇವತ್ತಿನ ದಿವಸ ಏನೆಲ್ಲ ಸಪೋರ್ಟ್ ಕೊಡ್ತಾ ಇದೆ, ಏನೆಲ್ಲ ವಿಶೇಷತೆಗಳಿದೆ, ಎಷ್ಟು ಪೂಜನೀಯವಾದಂಥ ಸ್ಥಳ ಕೊಟ್ಟಿದೆ ಹೆಣ್ಣಿಗೆ. ಅದನ್ನು ಉಳಿಸ್ಕೊಳ್ಳಿ, ಹಾಳು ಮಾಡ್ಕೊಳ್ಳೋದು ಬೇಡ. ಒಳ್ಳೆಯದಾಗಲಿ. ಬನ್ನಿ, ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಅಂತ ಕೇಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ಶ್ವೇತಾ ಅಂತ ಮೇಡಮ್. ಶ್ವೇತಾ ಅವರೇ, ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಗೆ. ಥ್ಯಾಂಕ್ ಯು ಮೇಡಮ್. ನಿಮ್ಗೂ ಕೂಡ ಶುಭಾಶಯಗಳು ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಶ್ವೇತಾ? ಬ್ಯಾಂಗ್ಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ ಶ್ವೇತಾ ಅವರೇ. ಓಕೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ ಬಗ್ಗೆನೇ ಮಾತಾಡ್ಬೇಕಾಗಿತ್ತು. ಹೇಳಮ್ಮ. ನಮ್ಮ ಮದ್ವೆ ಬಗ್ಗೆ ಮಾತಾಡ್ಬೇಕಾಗಿತ್ತು ಗುರುಜಿ. ನಮ್ಮ ಮನೇಲಿ ತುಂಬಾ ಪ್ರಯತ್ನ ಪಡ್ತಿದ್ದಾರೆ, ನನ್ನ ತಮ್ಮ ಮತ್ತೆ ನಮ್ಮ ಅಪ್ಪ ಎಲ್ಲರೂ ಸೇರಿ. ಯಾಕೋ ನಮ್ಮ ಮದ್ವೆಗೆ ಇನ್ನೂ ತುಂಬಾ ತಡ ಆಗ್ತಾ ಇದೆ, ಯಾಕಂತ ಗೊತ್ತಾಗ್ತಿಲ್ಲ. ಅದರಿಂದ ಕೇಳಕ್ಕೋಸ್ಕರ ಫೋನ್ ಮಾಡಿದ್ವಿ ಗುರುಜಿ. ನಿಮ್ಮ ಮನೆ ದೇವರು ಯಾವ್ದಮ್ಮ? ವೆಂಕಟೇಶ್ವರ ಸ್ವಾಮಿ ಸ್ವಾಮಿ. ಲಕ್ಷ್ಮೀ ವೆಂಕಟೇಶ್ವರ. ಹೌದು ಸ್ವಾಮಿ. ಏನೇ ಆದ್ರೂ ಪದ ಪೂರ್ತಿ ಮಾಡಬೇಕು. ನಾವು ದೇವರ ಹೆಸರು ಹೇಳಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀನಾರಾಯಣ ಈ ಪ್ರಕಾರವಾಗಿ ಹೇಳ್ಬೇಕು. ಆಗ್ಲೇ ಅದಕ್ಕೆ ನಮಗೆ ಅನುಕೂಲ ಆಗುವಂಥದ್ದು. ನಿಮ್ಮ ತಂದೆ ತಾಯಿ ಹೆಸರು ಹೇಳಮ್ಮ. ರಾಮದಾಸ್ ರತ್ನಮ್ಮ. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಮದುವೆ ಪ್ರಯತ್ನಗಳು ಇಲ್ಲಿಂದ ಇಲ್ಲಿ ತನಕ ಸಾಕಷ್ಟು ಭರದಿಂದ ನೀವು ಮಾಡಿದ್ರು ಯಾವುದೂ ಕೆಲಸ ಸಿದ್ಧಿ ಆಗಿಲ್ಲ. ಅಂದ್ರೆ ಯಾವುದೇ ಒಂದು ವರ ಬಂದರೂ ಸಮಂಜಸವಾದಂಥ ರೀತಿಯಲ್ಲಿ ಆಗ್ತಾ ಇಲ್ಲ. ಆದ್ರೆ ಇನ್ನು ಬರ್ತಕ್ಕಂಥ 18 ದಿನಗಳು, ಇವತ್ತಿನಿಂದ 18 ದಿನ, 18 ದಿನ ಬಿಟ್ಟು ನೀವು ಪ್ರಯತ್ನ ಪಟ್ರೆ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಈಗಾಗಲೇ ಒಂದು ಜಾತಕ ರೆಡಿ ಇದೆ.
ಹಾ ಗುರುಜಿ. ಒಂದು ಜಾತಕ ರೆಡಿ ಇದೆ, ಬಹುಶಃ ಇನ್ನು ಒಂದೆರಡು ದಿವಸದಲ್ಲಿ ಹಾ ಗುರುಜಿ. ಪುನಃ ನಿಮ್ಮ ಈ ಒಂದು ಜಾತಕ ನಿಮ್ಮಲ್ಲಿ ಬರುತ್ತೆ. ಅದು ಬಹುಶಃ 100ಕ್ಕೆ 99 ಭಾಗ ಸಮಂಜಸವಾಗಿ ಶೂಟಬಲ್ ಆಗುವಂಥದ್ದು. ಹಾ ಗುರುಜಿ. ಚಿಂತೆ ಮಾಡೋಂಗಿಲ್ಲ. ಇವತ್ತಿನಿಂದ 18 ದಿವಸ ಬಿಟ್ಟು ಪ್ರಯತ್ನ ಪಟ್ಟಿದ್ದೆ ಆದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನೀನೇ ನಮ್ಮ ವಾಹಿನಿಗೆ ಸ್ವೀಟ್ ಕಳಿಸ್ತೀಯ. ಹಾ ಗುರುಜಿ. ಒಳ್ಳೇದಾಗ್ಲಿ ತಾಯಿ. ತುಂಬಾ ಥ್ಯಾಂಕ್ಸ್ ಗುರುಜಿ. ಒಳ್ಳೇದಾಗ್ಲಿಮ್ಮ. ಧನ್ಯವಾದಗಳು ಶ್ವೇತಾ ಅವರೇ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ವೃಷಭ ರಾಶಿಗೆ ಏನ್ ತಿಳಿಸ್ತೀರಾ ಗುರುಜಿ? ಖಂಡಿತಮ್ಮ. ವೃಷಭದಿಂದ ಸಾಕಷ್ಟು ನಿಂತಿದೆ ಈಗ. ವೃಷಭದಿಂದ ಎಲ್ಲಿವರೆಗೂ ಸಾಧ್ಯವೋ ಅಲ್ಲಿವರೆಗೂ ಮುಂದುವರಿಸ್ಬಿಡೋಣ. ಇನ್ನು ವೃಷಭ ರಾಶಿ, ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂತಹ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡಿ. ದೇವಿಯ ಆಲಯಕ್ಕೆ ಹೋಗಿ ರಾಹುಕಾಲದಲ್ಲಿ ಬೆಲ್ಲದಚ್ಚಿನಿಂದ ಆರತಿ ಮಾಡಿ. ಇದಿಷ್ಟು ನೀವು ಮಾಡಿದ್ದೇ ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಆರ್ಥಿಕ ಪರಿಸ್ಥಿತಿ ಮತ್ತು ಹಣಕಾಸಿನ ವಿಚಾರ, ಅದೇ ತರಹ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸದ ಜೀವನ ಪ್ರತಿಯೊಂದು ಸಹಿತ ಸುಭಿಕ್ಷಿತವಾಗಿ ಸಿಗುತ್ತೆ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಆರೋಗ್ಯದಲ್ಲಿ ಸಮಂಜಸವಾಗಿಲ್ಲದರಿಂದ ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗೋದ್ರಿಂದ ಸ್ವಲ್ಪ ಜೋಪಾನ, ಆರೋಗ್ಯದ ಕಡೆ ಹೆಚ್ಚು ಲಕ್ಷ್ಯ ಕೊಡಿ. ಜೊತೆಗೆ ಇವತ್ತಿನ ದಿವಸ ಬೆನ್ನೋವಿಂದ ಒದ್ದಾಡ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬೆನ್ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇರತಕ್ಕಂಥದ್ದು ಅಥವಾ ಎದೆ ಭಾಗ ಸ್ವಲ್ಪ ಸಾಕಷ್ಟು ನೋವು ಬರ್ತಕ್ಕಂಥದ್ದು, ಇಂತಹ ಸನ್ನಿವೇಶಗಳು ಎದುರಾಗ್ಬೋದು. ಸ್ವಲ್ಪ ಜೋಪಾನ ಇರಲಿ. ಜೊತೆಗೆ ಯಾರೊಬ್ಬರೊಂದಿಗೆ ವ್ಯವಹಾರ ಮಾಡಬೇಕಾದ್ರೂ ಸಮಂಜಸವಾಗಿ ಆಲೋಚನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಆಲೋಚನೆ ಮಾಡಿ ಕೆಲಸಗಳನ್ನು ಮಾಡಿ. ಇನ್ನು ಉದ್ಯೋಗಕ್ಕಾಗಿ ಸಾಕಷ್ಟು ದಿನಗಳಿಂದ ಹುಡುಕ್ತಾ ಇರತಕ್ಕಂಥವ್ರಿಗೆ ಇವತ್ತು ಒಳ್ಳೆ ಉದ್ಯೋಗ ಅವಕಾಶ ಸಿಗ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಚಿತ್ರರಂಗದಲ್ಲಾಗಲಿ, ವೈದ್ಯಕೀಯ ರಂಗ ಆಗಲಿ ಅಥವಾ ವ್ಯಾಪಾರ ಮಾಡ್ತಕ್ಕಂಥವ್ರಿಗಾಗಲಿ ಇಂತಹವರಿಗೆ ಸಾಕಷ್ಟು ಲಾಭ ಸಿಗ್ತಕ್ಕಂಥ ದಿನವೂ ಇವತ್ತಾಗಿದೆ. ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆಯವರೆಗೆ, ಅಂದರೆ 12ರಿಂದ 4 ತನಕ ಈ ಮಧ್ಯದಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದಲ್ಲ ಎರಡು ಸತಿ ಆಲೋಚನೆ ಮಾಡಿ ನಂತರ ಒಳ್ಳೆ ತೀರ್ಮಾನ ತೆಗೆದುಕೊಳ್ಳಿ. ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರನ ಒಂದು ವಿಶೇಷತೆಯಿಂದ, ಚಂದ್ರನ ಆಶೀರ್ವಾದದೊಂದಿಗೆ ಸಾಕಷ್ಟು ಕೋಲ್ಡ್ ಆಗುವಂಥದ್ದು, ಶೀತಬಾಧೆಯಿಂದ ಒದ್ದಾಡುವಂಥದ್ದು. ನೋಡಿ, ಚಂದ್ರ ಸ್ವಕ್ಷೇತ್ರಾಧಿಪತಿ ಆದರೂ ಚಂದ್ರನ ಆಶೀರ್ವಾದ ಸಾಕಷ್ಟು ಆಗಿಬಿಟ್ರೆ ತಡಿಲಿಕ್ಕಾಗೋದಿಲ್ಲ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಶೀತಬಾಧೆಯಿಂದ ನರಳುತ್ತೀರಿ. ಸ್ವಲ್ಪ ಕೋಲ್ಡ್ ಆಗುವಂಥದ್ದು, ಕಫ ಕಟ್ಟುವಂಥದ್ದು, ಉಸಿರಾಟದಲ್ಲಿ ತೊಂದರೆ ಆಗುವಂಥದ್ದು. ಹಾಗೆ ನೀವು ಯಾರನ್ನ ಹೆಚ್ಚು ಇಷ್ಟಪಡ್ತೀರೋ, ಯಾರನ್ನ ಹೆಚ್ಚು ಪೂಜಿಸ್ತೀರೋ, ಯಾರನ್ನ ನಮ್ಮವರು ಅಂತ ಬಂಧುಗಳನ್ನ ನೀವು ಬಂಧುಗಳನ್ನು ಅಂದರೆ ಬಂಧು ಬಾಂಧವರನ್ನ ಮತ್ತು ನಿಮ್ಮ ಸಾಕಷ್ಟು ಒಳಗಿರ್ತಕ್ಕಂಥ ನಿಮ್ಮ ಆತ್ಮೀಯರಾಗಿರ್ಬೋದು ಮತ್ತು ನಿಮ್ಮ ಪರಿವಾರದವರಾಗಿರ್ಬೋದು, ಹೆಚ್ಚು ಯಾರನ್ನ ಇಷ್ಟಪಡ್ತೀರೋ ಅವರಿಂದಲೇ ಸಮಸ್ಯೆ ಆಗುತ್ತೆ. ಏನೋ ಒಂದು ಮಾತಾಡ್ತಕ್ಕಂಥದ್ದು, ಆ ಮಾತು ನಿಮಗೆ ತಟ್ಕೊಳ್ಳೋಕ್ಕಾಗ್ದಿರ ಕಣ್ಣಂದಿರು ಹಾಕುವಂಥ ಪ್ರಸಂಗ ಎದುರಾಗ್ಬೋದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದಾದ್ರು ಒಂದು ಶಿವಾಲಯಕ್ಕೆ ಒಂದು ಸ್ವಲ್ಪ ಮೊಸರು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಇವತ್ತು ಸಂಜೆ ವೇಳೆಗೆ, ಸಂಜೆ 4ರಿಂದ 8 ಗಂಟೆ ತನಕ, 4ರಿಂದ 8 ಗಂಟೆವರೆಗೂ ಅರ್ಧ ತಲೆನೋವಾಗಲಿ ಅಥವಾ ಜ್ವರಬಾಧೆಯಿಂದ ನರಳುವಂಥದ್ದಾಗಲಿ, ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಸಾಕಷ್ಟು ಬಾಧಿಸ್ಬೋದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಶಿವನ ಆಲಯದಲ್ಲಿ ಮೊಸರನ್ನ ಕೊಟ್ಟು ದಾನ ಮಾಡೋದ್ರಿಂದ, ಮೊಸರು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿಂದ ಹೊರಬರ್ತೀರಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧಚಂದ್ರ ಯೋಗ ಇದೆ, ಗುರುವಿನ ಸಂಪೂರ್ಣ ಅನುಗ್ರಹ ಇದೆ. ಹಾಗೆ ಇವತ್ತಿನ ರಾಶಿ ಫಲದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಷ್ಟು ಲಾಭ ತಂದುಕೊಳ್ತಿರೋ ಹಾಗೆ ನಷ್ಟ ಸಹಿತ ಎದುರು ನೋಡ್ತೀರಿ. ನಷ್ಟ ಎದುರಾಗಿರೋದ್ರಿಂದ ನಿಮ್ಮ ವಸ್ತುಗಳನ್ನು ಕಳ್ಕೊಳ್ಳೋದಾಗ್ಲಿ ಅಥವಾ ಮೊಬೈಲು, ಪೆನ್ನು, ಪರ್ಸು ಇಂಥದ್ದನ್ನು ಕಳ್ಕೊಳ್ಳೋವಂಥದ್ದು ಅಥವಾ ಕೆಲವು ಕಾಗದ ಪತ್ರಗಳು ನಿಮಗೆ ಗೊತ್ತಿಲ್ಲದಿರೇ ಸೈನ್ ಮಾಡಿ ಅಲ್ಲಷ್ಟು ಲಾಸ್ ತಂದುಕೊಳ್ತೀರಿ. ಇವತ್ತು ಏನೇ ಮಾಡಬೇಕಾದ್ರೂ, ಯಾವುದೇ ಕೆಲಸದ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಹಿರಿಯರ ಮಾರ್ಗದರ್ಶನದಂತೆ ನೀವು ನಡಿಬೇಕು. ಹೀಗೆ ಮಾಡಿದ್ದೇ ಆದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ. ಆದರೂ ಯಾರೊಬ್ಬರ ಹಿರಿಯರ ಮಾತನ್ನು ಕೇಳಬೇಕಾದ್ರೆ ನಿಮ್ಮ ಮನಸ್ಸು ಭಾಳ ಚಂಚಲ ಆಗುತ್ತೆ. ಯಾರ ಮಾತು ಕೇಳಿ ನಾನೇನು ತೀರ್ಮಾನ ತೆಗೆದುಕೋಬೇಕು, ನನ್ನಂತೆ ನಾನು ಯಾಕೆ ನಡೀಬಾರ್ದು, ಈ ಪ್ರಕಾರವಾದಂತಹ ಹುಚ್ಚುಗುಣ ನಿಮ್ಮನ್ನು ದಾರಿ ತಪ್ಪಿಸುತ್ತೆ. ನೋಡಿ, ದೊಡ್ಡವರಾಗಲಿ, ಹಿರಿಯರಾಗಲಿ ಅಥವಾ ಮಾರ್ಗದರ್ಶಕರಾಗಲಿ ಅಥವಾ ಜೊತೆಯಲ್ಲಿರ್ತಕ್ಕಂತಹ ಆತ್ಮೀಯರಾಗಲಿ, ಇಂತಹ ಸಮಯದಲ್ಲಿ ಸಮಂಜಸವಾದಂಥ ಒಂದು ಚರ್ಚೆ ಮಾಡಿ ನಂತರ ಒಳ್ಳೆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ನಾವು ದುಡುಕಿ ತೀರ್ಮಾನ ತೆಗೆದುಕೊಂಡ್ರೆ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಸಮಸ್ಯೆ ಸೆರೆಮಾಲೆ ಸಾಕಷ್ಟು ಆಗುತ್ತೆ.
ಜೋಪಾನ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಶುಕ್ರರ ಒಂದು ಯಶಸ್ಸು ಬಹಳಷ್ಟು ಚೆನ್ನಾಗಿದೆ. ಬುಧ ಶುಕ್ರರು ಚೆನ್ನಾಗಿದ್ದಾಗ ಮುಖದ ವರ್ಚಸ್ಸು ಚೆನ್ನಾಗಿರುತ್ತೆ, ಕೆಲಸ ಕಾರ್ಯ ಸಿದ್ಧಿ ಆಗುತ್ತೆ. ನಿಮ್ಮ ಸ್ವಂತ ಜ್ಞಾನದಿಂದ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಅಷ್ಟೇ ಸುಂದರವಾಗಿರುತ್ತೆ. ಹಾಗೆ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲೇನೋ ಬಹಳಷ್ಟು ಪ್ರಗತಿನೇ, ಆದರೆ ವಾಹನದಲ್ಲಿ ಬಹಳ ಎಚ್ಚರಿಕೆ ಬೇಕು. ಕನ್ಯಾ ರಾಶಿಯವರು ನೀವೇ ಡ್ರೈವ್ ಮಾಡಬೇಕಾದ್ರೂ ಅಥವಾ ಮತ್ತೊಬ್ಬರ ಗಾಡಿಯಲ್ಲಿ ನೀವು ಕೂತು ಪ್ರಯಾಣ ಬೆಳೆಸಬೇಕಾದ್ರೂ ಅಥವಾ ರಸ್ತೆಯಲ್ಲಿ ನಡಿಬೇಕಾದ್ರೂ ಬಹಳ ಜೋಪಾನ. ಇವತ್ತು ನೀವು ನಡಿಬೇಕಾದ್ರೆ ನೀವು ಓಡಾಡ್ತಕ್ಕಂಥ ಸನ್ನಿವೇಶ, ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ಚಲಿಸುವಂತಹ ಗಾಡಿಗಳು, ವೆಹಿಕಲ್ಸ್, ಅದರಿಂದ ತೊಂದರೆ ಆಗುವಂಥದ್ದು, ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಒಟ್ಟು ಮನಸ್ಸಿಗೆ ಸಮಂಜಸವಾಗಿಲ್ಲದಂತಹ ಪರಿಸ್ಥಿತಿ ಕನ್ಯಾ ರಾಶಿಯವರಿಗಿದೆ. ಬಹಳ ಜೋಪಾನ. ಜೊತೆಗೆ ಆಹಾರಗಳನ್ನು ತೆಗೆದುಕೊಳ್ಳುವಾಗ ಯಾವ ಆಹಾರ ನಿಮಗೆ ಒಗ್ಗುತ್ತೆ ಇಲ್ಲ, ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ. ಯಾಕೆಂದರೆ ನಿಮ್ಮ ಮನಸ್ಸು ಇವತ್ತು ಬಹಳ ಚಂಚಲತೆ ಇದೆ. ಜೊತೆಗೆ ನೀವು ತೆಗೆದುಕೊಳ್ತಕ್ಕಂಥ ಆಹಾರಗಳಿಂದಲೇ ತೊಂದರೆ ಆಗುವಂಥ ಸಾಂದ್ರತೆ ಇದೆ. ಅದರಿಂದ ನೀವು ಊಟ ಮಾಡಬೇಕಾದ್ರೂ ಟಿಫನ್ ಮಾಡಬೇಕಾದ್ರೂ ಅದು ನಿಮಗೆ ಹೋಗುತ್ತೆ ಇಲ್ಲ, ಅದನ್ನು ಚಿಂತನೆ ಮಾಡಿ ಆಹಾರ ತೆಗೆದುಕೊಳ್ಳಿ. ಬಲವಂತ ಮಾಗಸ್ನಾನದಿಂದ ಯಾರೋ ಜೊತೆಯಲ್ಲಿ ಕೂತಿರ್ತಕ್ಕಂತಹ ಆತ್ಮೀಯರೋ ಸ್ನೇಹಿತರು ಹೇಳಿದ್ರು ಅಂತೇಳಿ ಬಲವಂತವಾಗಿ ಏನೋ ಊಟ ಮಾಡಿ ಏನೋ ತಿಂದು ಆರೋಗ್ಯ ಕೆಡಿಸ್ಕೋಬೇಡಿ. ಆರೋಗ್ಯ ಕೆಟ್ಟರೆ ಸಮಂಜಸವಾಗಲಿಕ್ಕೆ ಸಾಕಷ್ಟು ದಿನಗಳು ತಗೋಬಹುದು. ಅದರಿಂದ ಚೆನ್ನಾಗಿರ್ತಕ್ಕಂಥ ಆರೋಗ್ಯನ ಮತ್ತಷ್ಟು ಚೆನ್ನಾಗಿ ಇಟ್ಕೊಳ್ಬೇಕೇ ವಿನಃ ಆರೋಗ್ಯ ಕೆಡಿಸ್ಕೋಬಾರದು. ಹಾಗೆ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಕೆಂಪು ಕಲ್ ಸಕ್ಕರೆನೋ ಅಥವಾ ಚಾಕ್ಲೇಟೋ ಪುಪರ್ಮೆಂಟೋ ಏನೋ ಒಂದಿಷ್ಟು ಮನೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ ಆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಕೊಡಿ. ಹಾಗಂತ ಮಕ್ಕಳಿಗೆ ಕೊಡಬೇಕು ನಿಜ, ಅದನ್ನು ಬೇರೆ ಥರ ಕೆಟ್ಟ ದೃಷ್ಟಿ ನೋಡುವಂಥದ್ದಲ್ಲ. ಯಾಕೆಂದರೆ ಹೆಣ್ಮಕ್ಳಿಗೆ ಹೇಳಿದ್ರೆ ಅದು ಒಂಥರ ಬಾಧನೆ ಈಗ. ಯಾಕೆಂದರೆ ಹೊರಗಡೆ ಪ್ರಪಂಚ ಏನೆಲ್ಲ ನಡೀತಿದೆ ಅದು ನೋಡಿದ್ರೆ ಜ್ಯೋತಿಷ್ಯದಲ್ಲಿ ಬಂತಕ್ಕಂಥ, ಯಾಕೆಂದರೆ ಹೆಣ್ಣುಮಕ್ಕಳು ಅಂದರೆ ಶುಕ್ರನಿಗೆ ಸಂಬಂಧಪಟ್ಟಂಥದ್ದು, ಅದು ಕೊಟ್ಟು ಪ್ರಾರ್ಥಿಸಬೇಕೇ ವಿನಃ ಅನ್ಯತಃ ಬೇರೆ ಥರ ಆಲೋಚನೆ ಮಾಡಬಾರ್ದು. ಒಳ್ಳೆಯದಾಗಲಿ. ಬನ್ನಿ, ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾರು ಮಾತಾಡ್ತಿರೋದು? ನಾನ್ ರೇಖಾ ಅಂತ ಮೇಡಮ್. ಎಲ್ಲಿಂದ? ಯಾರ ಬಗ್ಗೆ ಕೇಳ್ಬೇಕಿತ್ತು ರೇಖಾ ಅವ್ರೆ? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಹಾಗೆ ರೇಖಾ ಅವ್ರೆ, ನಿಮ್ಗೆ ಹಾಗೆ ನಿಮ್ಮ ಕುಟುಂಬದವರೆಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ ಮೇಡಮ್. ಧನ್ಯವಾದಗಳು. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ರಮ್ಮ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ತುಂಬಾ ಖುಷಿ ಆಗ್ತಾ ಇದೆ ಸ್ವಾಮೀಜಿ, ನಿಮ್ ಹತ್ರ ಮಾತಾಡ್ತಾ ಇದ್ದೀನಿ. ನಂಗೆ ನಂಬೋಕೆ ಆಗ್ತಾ ಇಲ್ಲ. ಹೇಳಮ್ಮ, ನಾಗರ ಪಂಚಮಿ ಎಲ್ಲ ಹಬ್ಬ ಆಯ್ತಾ? ಪೂಜೆ ಮಾಡಿದ್ರ ಇನ್ನು ಮಾಡ್ಬೇಕಾ? ಗುರುಜಿ ಮಾಡ್ತಾ ಇದೀವಿ. ಹಾಗೆ ಗುರುಜಿ, ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಹೇಳಮ್ಮ. ನನ್ ಯಾವ ಇಂಟರ್ವ್ಯೂ ಹೋದ್ರು ಯಾವ್ದು ಸಕ್ಸಸ್ ಆಗ್ತಾ ಇಲ್ಲ. ನನ್ಗೆ ಆ ಕೆಲ್ಸ ಸಿಗುತ್ತೆ ಅಂತ ಹೋಗ್ತೀನಿ, ಅಲ್ಲೇ ನನ್ಗೆ ಏನಾದ್ರು ಒಂದ್ ಇದಾಗತ್ತೆ. ರಿಸಲ್ಟ್ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ, ಅದು ಫ್ಲಾಪ್ ಆಗಿ ಬರುತ್ತೆ. ಏನ್ ಮಾಡಿದ್ರು ಆಗ್ತಾ ಇಲ್ಲ. ಯಾವಾಗ ಕೆಲ್ಸ ಸಿಗುತ್ತೆ ಅಂತ ನಂಗೊಂದ್ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ ಗುರುಜಿ. ನಾವು 5 ಜನ ಮಕ್ಳು, ನಾನೇ 4ನೇವಳು. ಇಬ್ರಿಗೂ ಮದ್ವೆ ಆಗಿದೆ ದೊಡ್ಡ ಅಕ್ಕಂಗೆ. ತುಂಬಾ ಸಾಲ ಇದೆ ಗುರುಜಿ. ಅಪ್ಪಂಗ್ ಬೇರೆ ಸಂಬಳ ಸಿಗ್ತಾ ಇಲ್ಲ. ತುಂಬಾ ಬಡತನ. ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂತೀನಿ, ಒಂದ್ ಕೆಲ್ಸ ಇಲ್ಲ. ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ಗುರುಜಿ. ನೋಡಮ್ಮ, ಇನ್ನು 4 ತಿಂಗಳಲ್ಲಿ ನೀನೊಂದು ಒಳ್ಳೆ ಉದ್ಯೋಗಕ್ಕೆ ಸೇರ್ತೀಯ. ಆದ್ರೆ ಈ 4 ತಿಂಗಳ ಒಳಭಾಗದಲ್ಲಿ ಬಹುಶಃ ಇನ್ನು 1-2 ತಿಂಗಳಲ್ಲಿ ಒಂದು ಉದ್ಯೋಗ ನಿಮ್ಗೆ ಎದುರಾಗುತ್ತೆ. ಆದ್ರೆ ಅದು ನಿಮ್ಗೆ ಇಷ್ಟವಿಲ್ಲದಂತ ರೀತಿ ಇರುತ್ತೆ. ಜೊತೆಗೆ ಆ ಸ್ಥಳದಿಂದ ಎಲ್ಲೋ ಒಂದು ಕಡೆ ನಿಮ್ಮನ್ನ ದಾರಿ ತಪ್ಪಿಸುವಂತ ರೀತಿಯಲ್ಲಂತಹ ಒಂದು ಉದ್ಯೋಗ ನಿಮಗೆ ಎದುರಾಗುತ್ತೆ. ಬಹಳ ಜೋಪಾನ. ಈಗ ಬರ್ತಕ್ಕಂತಹ ಇನ್ನು 2 ತಿಂಗಳಲ್ಲಿ ಸಿಗ್ತಕ್ಕಂತಹ ಉದ್ಯೋಗ ಅದು ಸಮಂಜಸವದ್ದಲ್ಲ. ಆದರೆ 4 ತಿಂಗಳಲ್ಲಿ ಸಿಗ್ತಕ್ಕಂತಹ ಉದ್ಯೋಗ ಬಹಳ ಯಶಸ್ಸಾಗುತ್ತೆ, ತುಂಬಾ ಒಳ್ಳೆ ಅನುಕೂಲನೂ ಆಗುತ್ತೆ. ಆದ್ರೂ ಹಾಕೋ ಬೇಡ ತಾಯಿ. ಯಾಕೆಂದ್ರೆ ಈ 2 ತಿಂಗಳು ಮುಂದೆ ಬರ್ತಕ್ಕಂಥ 2 ತಿಂಗಳಲ್ಲಿ ಸಿಗೋ ಉದ್ಯೋಗ ಇದೇ ಕಳೆದ 4 ತಿಂಗಳ ಹಿಂದೆ ಒಂದು ಉದ್ಯೋಗ ಸಿಕ್ಕಿ ನಿಮ್ಮ ಮನಸ್ಸಿಗೆ ನೋವಾಗಿ ಕೆಲಸ ಬಿಟ್ಟಿದ್ದೀರಿ ಒಂದು. ಹೌದು ಗುರುಜಿ. ಅಲ್ವಾ ಅಮ್ಮ? ಹೌದು ಗುರುಜಿ. ಅಂಥದ್ದೇ ಉದ್ಯೋಗ ಇನ್ನೊಂದು 2 ತಿಂಗಳಲ್ಲಿದೆ, ಅದು ನಿಮಗೆ ಸಮಂಜಸ ಅಲ್ಲ. ಆದ್ರೆ ಮುಂದೆ 4 ತಿಂಗಳಲ್ಲಿ ಸಿಗ್ತಕ್ಕಂತಹ ಉದ್ಯೋಗ ಅದು ಬಹಳ ಹೆಸರಾಗುತ್ತೆ. ಆ ಉದ್ಯೋಗದಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಒಳ್ಳೆ ಯಶಸ್ಸಿದೆ ತಾಯಿ. ಗುರುಜಿ, ನಾನು ಏನಾದ್ರೂ ಅನುಷ್ಠಾನ ಮಾಡ್ಬೇಕಾ? ಅಮ್ಮ, ಇವತ್ತು ನಾಗರ ಪಂಚಮಿ ಇದೆ. ಇವತ್ತಿನಿಂದ 16 ದಿವಸಗಳ ಕಾಲ ಪ್ರತಿ ದಿವಸ ಹೊತ್ತಕ್ಕೊಂದು ಪ್ರಾರ್ಥನೆ ಮಾಡಿ ಬಾ. ಜೊತೆಗೆ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ಯಾ. ಅದು ಒಂದು ಆಸೆ ಅನ್ನೋದಕ್ಕಿಂತ ಅದೊಂದು ದೊಡ್ಡ ಸೇವೆ. ಆ ಸೇವೆನ ನೀನು ಮಾಡಬೇಕು ಅಂತ ನೀನು ಮನಸ್ಸಲ್ಲಿ ಇಟ್ಕೊಂಡಿರೋದ್ರಿಂದ ನೀನು ಹೊರಗಡೆ ಯಾವ ದೇವತೆಗಳಿಗೆ ಯಾವ ದೇವಸ್ಥಾನಕ್ಕೆ ನಮಸ್ಕಾರ ಮಾಡೋದಕ್ಕಿಂತ ಅದೇ ಪ್ರಧಾನ ಅಂತ ನಾನು ತಿಳ್ಕೊಂಡಿದ್ದೇನೆ. ಪ್ರತಿ ದಿವಸ ಅವ್ರ ಆಶೀರ್ವಾದ ತೆಗೆದುಕೋ, ಅವ್ರ ಕಾಲಿಗೆ ನಮಸ್ಕಾರ ಮಾಡು, ಅವ್ರ ಆಶೀರ್ವಾದ ತೆಗೆದುಕೋ. ಅದಕ್ಕಿಂತ ದೊಡ್ಡದಾದಂತಹ ಮಹತ್ತರವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರ ಮತ್ತೊಂದಲ್ಲ. ಒಳ್ಳೇದಾಗ್ಲಿಮ್ಮ.
ರೇಖಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ತುಲಾ ರಾಶಿಯ ಕುರಿತಾಗಿ ಏನು ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತೇನೋ ಬಹಳ ಚೆನ್ನಾಗಿದೆ, ಒಳ್ಳೆ ದಿನ, ಒಳ್ಳೆ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ನಿಮ್ಮಲ್ಲಿ ಯಾವುದೇ ಒಂದು ಅಸಮಾಧಾನ ಇದ್ದರೂ ಆ ಅಸಮಾಧಾನವನ್ನು ದೂರ ಮಾಡಿಕೊಂಡು ಒಳ್ಳೆ ಸ್ನೇಹಿತರ ಜೊತೆ ಸೇರಿ ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ, ಖಂಡಿತ ಕಾರ್ಯಸಿದ್ಧಿನೂ ಪಡಿತೀರಿ. ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಕಾಲ, ಒಳ್ಳೆಯ ಜೀವನ ನೋಡ್ತಕ್ಕಂಥ ಕಾಲ, ಸುಖ ಸಂತೋಷಕ್ಕೆ ಎಲ್ಲಕ್ಕೂ ಸಹಿತ ಆಧಾರ ಇರ್ತಕ್ಕಂಥ ಕಾಲ. ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಲಕ್ಷ್ಮೀನಾರಾಯಣನ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಅಥವಾ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿದ್ರೆ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಮತ್ತು ಶುಕ್ರರ ಅನುಗ್ರಹ ನಿಮಗಿದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ಸಾಕಷ್ಟು ವಿಶೇಷ. ಹಾಗೆ ನೀವು ಅಂದುಕೊಂಡಂತಹ ಕೆಲಸನ ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಭಾಳಷ್ಟು ಹಠಪಟ್ಟು ಯಾವ ಅಸಾಧ್ಯವಾದ್ದಾದರೂ ಅದನ್ನು ಸಾಧನೆ ಮಾಡ್ಕೊಳ್ತಕ್ಕಂತಹ ಒಂದು ಚೈತನ್ಯ ವೃಶ್ಚಿಕ ರಾಶಿಯವರದು. ಆದರೆ ವೃಶ್ಚಿಕ ರಾಶಿಯವರು ಇವತ್ತು ಮಧ್ಯಾಹ್ನ 3 ಗಂಟೆಯ ಮೇಲೆ ಸ್ವಲ್ಪ ತಲೆನೋವಿಂದನೋ ಮೈಕೈ ನೋವಿಂದನೋ ಅಥವಾ ಮನಸ್ಸಿಗೆ ಅಸಮಾಧಾನ ಆಗುವಂತಹ ಕ್ಷಣಗಳು ಇದು ನಿಮಗೆ ಕಾಣಬಹುದು. ಆದರೂ ತಾವೇನು ಮಾಡ್ತಿದ್ದೀರಿ, ಏನು ಮಾಡಿದ್ರೆ ಆಗತ್ತೆ, ಯಾವುದು ಸರಿ ಇದೆ, ಯಾವುದು ತಪ್ಪಾಗ್ತಾ ಇದೆ, ಇದರ ಬಗ್ಗೆ ಚಿಂತನೆ ಸ್ವಲ್ಪ ಬೇಕಾಗುತ್ತೆ. ಯಾಕೆಂದರೆ ಹಾಕೋ ಪ್ರತಿಯೊಂದು ಹೆಜ್ಜೆನೂ ಉನ್ನತವಾಗಿರೋದಿಲ್ಲ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಅಭಿವೃದ್ಧಿ ಆಗೋದಿಲ್ಲ. ಹಾಗೆ ನಮ್ಮ ಮನಸ್ಸು, ನಮ್ಮ ಪರಿಸರ, ನಾವು ಮಾಡ್ತಕ್ಕಂಥ ತಪ್ಪು ಒಪ್ಪುಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದು ಇನ್ನೊಬ್ಬರು ಹೇಳಿದಾಗಷ್ಟೇ ಗೊತ್ತಾಗ್ತಕ್ಕಂಥದ್ದು. ಇನ್ನೊಬ್ಬರು ಹೇಳಿದ್ದನ್ನು ಮಾರ್ಗದರ್ಶಕರು ಹೇಳಿದಾಗ ಅದನ್ನು ಕಣ್ಣಿಗೆ ಹೊತ್ಕೊಂಡು ಸರಿಯೋ ತಪ್ಪೋ ತಿದ್ದುಕೊಂಡ್ರೆ ಜೀವನ ಉದ್ಧಾರ ಆಗುತ್ತೆ. ಹೀಗೆ ವೃಶ್ಚಿಕ ರಾಶಿಯವರ ಬದುಕು ಅವರ ಕೈಯಲ್ಲಿ ಮುಂದೆ ಏನಾಗಬೇಕು ಬಿಡಬೇಕು ಅನ್ನೋದರ ಬಗ್ಗೆ ಒಂದು ಚಿಂತನೆ ಇಟ್ಕೊಂಡ್ರೆ ಸಾಕಷ್ಟು ಲಾಭ ತಂದುಕೊಳ್ಬಹುದು. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಬುಧನ ಅನುಗ್ರಹ ಚೆನ್ನಾಗಿದೆ. ಆದರೆ ರಾಹುವಿನ ದೃಷ್ಟಿ ಅಷ್ಟು ಸಮಂಜಸವಾದ್ದಲ್ಲ. ಮೊಣಕಾಲ್ಗೋ ಮೊಣಕೈಗೋ ಅಥವಾ ಸಣ್ಣ ಪುಟ್ಟ ತೊರ್ಚ್ಕೊಳ್ಳುವಂಥದ್ದು, ಏಟು ಮಾಡ್ಕೊಳ್ಳುವಂಥದ್ದು ಅಥವಾ ತಲೆ ತಿರುಗುವಂಥದ್ದು, BP ಹೆಚ್ಚು ಕಮ್ಮಿ ಆಗುವಂಥದ್ದು, ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಬಹಳ ನರಳುತ್ತೀರಿ. ಜೋಪಾನ, ಇವತ್ತು ಆರೋಗ್ಯದ ಕಡೆ ಲಕ್ಷ್ಯ ಕೊಡಿ. ಹಾಗೆ ದೂರಭಾರ ಪ್ರಯಾಣ ಮಾಡಬೇಕಾದ್ರೆ ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ, ಇಲ್ಲವಾ 4 ಗೋಡೆ ಮಧ್ಯದಲ್ಲಿ ನೆಮ್ಮದಿಯಾಗಿರಿ. ಇವತ್ತಿನ ಪ್ರಯಾಣ ದಿನಗಳು, ಪ್ರಯಾಣ ಮಾಡ್ತಕ್ಕಂಥ ಕ್ಷಣಗಳು ಅಷ್ಟು ಸಮಂಜಸವಾದ್ದಲ್ಲ. ಜೋಪಾನ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಇರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗೆಯನ್ನು ಆರಾಧನೆ ಮಾಡಿ. ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧನ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆಯಾಸವಾಗ್ತಕ್ಕಂಥದ್ದು, ಶೀತಬಾಧೆಯಿಂದ ನರಳುವಂಥದ್ದು, ಕಫ ಕಟ್ಕೊಳ್ಳುವಂಥದ್ದು, ಕೆಮ್ಮು, ನೆಗಡಿ ಇದೆಲ್ಲವೂ ಸಹಿತ ಬರ್ತಕ್ಕಂಥದ್ದಾಗುತ್ತೆ. ಆದರೆ ಮಕರ ರಾಶಿಯವರಿಗೆ ಇರ್ತಕ್ಕಂಥ ಈ ಸಮಸ್ಯೆ, ಇದನ್ನು ಬೇಗ ಗುಣಪಡಿಸ್ಕೋಬೇಕಾದ್ರೆ ಒಂದು 4 ದಳ ತುಳಸಿ ದಳ, ಅರ್ಧ ಕಾಳು ಮೆಣಸು, ಸ್ವಲ್ಪ ಉಪ್ಪು ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ದೊಡ್ಡ ಪತ್ರೆ ಸೊಪ್ಪು ಇದನ್ನು ಅಗದ ರಸ ತೆಗೆದುಕೊಂಡ್ರೆ ಖಂಡಿತ ಕೆಮ್ಮು ನೆಗಡಿ ಹೋಗುತ್ತೆ. ಹಾಗೆ ಮನಸ್ಸು ಪ್ರಶಾಂತತೆಯಿಂದ ಇರುತ್ತೆ. ಮನೋಜವಂ ಮಾರ್ದತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿ ಮತಾಂಪೃಷ್ಟಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಯಾಕೀಗ ಹನುಮನ ಮಂತ್ರ? ಈ ಹನುಮನ ಮಂತ್ರವೇ ವಿಶೇಷವಾದಂಥ ರೀತಿ ನಿಮಗೆ ದಾರಿದೀಪ ಆಗ್ತಕ್ಕಂಥದ್ದು. ಮಕರ ರಾಶಿಯವರು ಹನುಮನ ಆರಾಧನೆ ಮಾಡಿ ವಿಶೇಷತೆಗಳನ್ನು ನೋಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಚಂದ್ರ ಬಹಳಷ್ಟು ಚೆನ್ನಾಗಿದ್ದಾನೆ. ಹಾಗೆ ಕೇತುವಿನ ಆಶೀರ್ವಾದ ಇದೆ. ಕೇತುವಿನ ಆಶೀರ್ವಾದ ಇದ್ದಾಗ ದುರ್ಗಾ ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ದೂರಭಾರ ಪ್ರಯಾಣ, ವಿದೇಶಿ ಪ್ರಯಾಣ ಹಾಗೂ ಇಷ್ಟಾರ್ಥ ಸಿದ್ಧಿಗೋಸ್ಕರ ಅಥವಾ ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಬಂಧು ಬಾಂಧವರು ಇವರೊಂದಿಗೆ ನಾವು ಒಳ್ಳೆ ಮಾತಾಡ್ತಕ್ಕಂಥದ್ದು, ಸಾಕಷ್ಟು ವರಮಾನ ಸಂಪಾದನೆ ಮಾಡ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೂ ಸಹಿತ ಬಹಳ ಯೋಗ್ಯವಾದಂಥ ಕಾಲ. ಭೂಮಿನ ಸಂಪಾದನೆ ಮಾಡ್ತಕ್ಕಂತಹ ಕಾಲ, ಭೂಮಿಯಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಅದರ ಬಗ್ಗೆ ಚಿಂತಿಸ್ತಕ್ಕಂತಹ ಕಾಲ. ಕುಂಭರಾಶಿಯವರಿಗೆ ಬಹಳ ಯಶಸ್ಸಿದೆ, ದೇವಿಯ ಆಶೀರ್ವಾದ ಇದೆ. ಆದರೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ತಾಯಿಯ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮ ಪ್ರಸಾದ ಹಣೆಗೆ ಇಟ್ಕೊಳ್ಳೋದನ್ನು ಮರಿಬೇಡಿ. ಒಳ್ಳೆಯದಾಗಲಿ. ಇನ್ನು ಕಡೇ ರಾಶಿ ಮೀನರಾಶಿ.
ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ನಿಮಗಿದೆ, ಪ್ರಯಾಣದಲ್ಲೂ ಅನುಕೂಲ, ಕಾರ್ಯಸಿದ್ಧಿ ಇದೆ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸಾಕಷ್ಟು ಲೇವಾದೇವಿಗಳಿಂದ ಸಾಕಷ್ಟು ಹಣಕಾಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಹಣ ಹೂಡಿಕೆ ಮಾಡಿಬಿಟ್ಟಿರ್ತೀರಿ. ಎಷ್ಟೋ ಸರ್ತಿ ಇದರಿಂದ ಲಾಭ ಇಲ್ಲ ಅಂತೇಳಿ ಕೆಲಸ ಕಾರ್ಯಗಳನ್ನು ಕೈ ಬಿಟ್ಟಿರ್ತೀರಿ. ಆದರೆ ಅಂತಹ ಕೆಲಸಗಳು ಪುನಃ ಮರುಕಳಿಸಿ ಅಂಥದ್ರಿಂದ ಲಾಭ ಸಂಪಾದನೆ ಮಾಡ್ತಕ್ಕಂಥ ದಿನ. ಯಾರಿಗಾದ್ರೂ ಹಣಕಾಸನ್ನು ಕೊಟ್ಟು ಕೈ ಮರೆತು ಬಿಟ್ಬಿಟ್ಟಿರ್ತೀರಿ, ಇದು ಬರೋದಿಲ್ಲ, ನಾನು ಕೊಟ್ಟಿದ್ದು ವೇಸ್ಟ್ ಆಯಿತು ಅಂತ. ಆದರೆ ಅಂತಹವರಿಂದ ಫೋನ್ ಕರೆ ಬಂದು ನಾನು ಹಣ ನಿಮಗೆ ವಾಪಸ್ ತಂದು ಕೊಡ್ತಾ ಇದ್ದೀನಿ ಅಂತಲೋ, ಅಥವಾ ನೀವು ಹಾಕಿರ್ತಕ್ಕಂಥ ಬಂಡವಾಳದ ಪ್ರತಿಯಾಗಿ ಲಾಭ ಸಿಗ್ತಾ ಇದೆ, ಈ ಲಾಭ ನೀವು ತೆಗೆದುಕೊಳ್ಳಿ ಅಂತಲೋ, ಇಂತಹ ಒಂದು ಒಳ್ಳೆ ಸಿಹಿ ಸುದ್ದಿ ಬರುವಂಥ ಒಂದು ಸುಂದರವಾದಂಥ ಕ್ಷಣಗಳು ನಿಮ್ಮಲ್ಲಿದೆ. ಏನೇ ಆದರೂ ಇವತ್ತು ಮೀನರಾಶಿಯವರಿಗೆ ಬಹಳ ಅದೃಷ್ಟದ ದಿನ. ಆದರೆ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಅಥವಾ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ನಾಗನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ, ಭಗವತಿಯ ಸಂಪೂರ್ಣ ಅನುಗ್ರಹ ಆಗುತ್ತೆ. ಒಳ್ಳೆಯದಾಗಲಿ. ಬನ್ನಿ, ಮತ್ತೊಂದು ಕರೆ ಈಗ ಸಿದ್ಧವಾಗಿದೆ. ಮಾಡಿರೋರು ಯಾರು ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಹೆಸರು ಬೇಡ ದೇವಿ ಅವರೇ. ಪರವಾಗಿಲ್ಲ. ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ತಮ್ಗೆ. ತಮಗೂ ಕೂಡ ದೇವಿ ಅವರೇ. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ ಗುರುಜಿ. ನಿಮ್ಮ ಪಾದಗಳು ಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ಹೇಳಪ್ಪ. ಗುರುಜಿ, ನಂದು ಸ್ವಲ್ಪ ಸಂಸಾರದಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಗುರುಜಿ. ಒಂದ್ಸಲಿ ಫೋನ್ ಮಾಡಿದ್ದೆ ನಿಮ್ಗೆ, ಒಂದು 4 ತಿಂಗಳ ಹಿಂದೆ. ನೀವು ಅದೇ ಸಮುದ್ರ ಸ್ನಾನ ಮಾಡ್ರಿ, ಆಮೇಲೆ ಇದು ಲಲಿತಾ ಸಹಸ್ರನಾಮ ಓದಪ್ಪ ಅಂತ ಎಲ್ಲ ಹೇಳಿದ್ರಿ. ಅದೆಲ್ಲ ಮಾಡಿದೆ. ತಮ್ಗೆ ಮುರುಡೇಶ್ವರದಲ್ಲೂ ಸಿಕ್ಕಿದ್ದೆ ನಾನು. ಹೌದಾ? ಮುರುಡೇಶ್ವರದಲ್ಲಿ ಸಿಕ್ಕಿದ್ದೆ. ಅದೆಲ್ಲ ಆಯ್ತು. ಆಮೇಲೆ ಮೊನ್ನೆ ನೀವು ಹೇಳಿದ್ರಲ್ಲ ಗುರುಜಿ, ಹಲಸಿನ ಮರ, ಬೇವಿನ ಮರ, ಆಮೇಲೆ ಪುಂಗಿ ಪೂಜೆ ಮಾಡ್ಬೇಕಂತ. ಹೌದು, ಅದು ಮಾಡ್ತಾ ಇದ್ದೆ. ನಾಳೆಗೆ ನಂದು ಪೂಜೆ ಮುಗೀತೆ ಗುರುಜಿ. ನೀವ್ ಹೆಂಗ್ ಹೇಳಿದ್ರೋ ಹಂಗೆ ಮಾಡ್ತಾನೆ ಇದೀನಿ ಗುರುಜಿ. ನಮ್ಮ ಹೆಂಡತಿ ತುಂಬಾನೇ ಪ್ರಾಬ್ಲಮ್ ಗುರುಜಿ. ಅವಳು ಮದ್ವೆ ಆಗಿ ನಮ್ಗೆ ಇನ್ನ 1 ವರ್ಷ ಮೇಲೆ 1 ತಿಂಗಳಾಗಿತ್ತು. ಅವಳು ತುಂಬಾನೇ ಅವ್ರ ಅಮ್ಮನ ಮನೆಗೆ ಹೋದವಳು ಬರೋದೇ ಇಲ್ಲ. ಏನೇನೋ ಪ್ರಾಬ್ಲಮ್ ಹೇಳ್ಕೊಂಡು ಏನೇನೋ ರೀಸನ್ ಕೊಟ್ಕೊಂಡು ಅವ್ರ ಅಮ್ಮನ ಮನೇಲೇ ಇರ್ತಾಳೆ ಗುರುಜಿ. ಅದಕ್ಕೆ ಏನ್ ಮಾಡೋದು ಅನ್ನೋದು ನನ್ಗೆ ತುಂಬಾನೇ ಬೇಜಾರಾಗ್ಬಿಟ್ಟು ತುಂಬಾ ನಿಮ್ಮ ಅಲ್ಲಿ ಕದ್ರಗುಪ್ಪೆಗೂ ತಮ್ಮ ಮನೆ ಹತ್ರಗೆಲ್ಲ ಬಂದಿದೆ ಗುರುಜಿ. ತಮ್ಮನ್ ಕಾಣ್ಲೇಬೇಕು ತುಂಬಾನೇ ಸಮಸ್ಯೆ ಆಗ್ಬಿಟ್ಟಿದೆ ಗುರುಜಿ ಇವಾಗ. ಅವಳು ಏನ್ ಮಾಡೋದು ಅನ್ನೋದು ನನ್ಗೆ ಗೊತ್ತಾಯ್ತೀರಾ? ಇಷ್ಟೊಂದು ನೋವು ಇಟ್ಕೊಂಡು ಜೀವನ ಏನಕ್ ಬೇಕು ಅನ್ಸುತ್ತೆ ಗುರುಜಿ. ಏನಕ್ಕೆ ಇದು ಇಷ್ಟೊಂದು ಅವಮಾನ ಇದು ಎಲ್ಲ ಮಾಡ್ಕೊಂಡು ಇಷ್ಟೊಂದು ಬಾಧೆ ಬಿತ್ಕೊಂಡು ನಾವು ಜೀವನ ಮಾಡ್ಬೇಕು ಅನ್ಸ್ತಾ ಇದೆ ಗುರುಜಿ. ಇಲ್ಲಪ್ಪ, ಅನುಕೂಲ ಆಗತ್ತೆ ನೋಡು. ಇಲ್ಲಿ ಒಂದು ಆಲೋಚನೆ ಇದೆ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗ್ರಹಗತಿಗಳಲ್ಲೂ ಸಹಿತ ಈಗ ಸಮಂಜಸವಾದ ಕಾಲ ಅಲ್ಲ, ಆದ್ರೆ ತೊಂದರೆ ಇದೆ. ಹಾಗಂತ ಸಂಸಾರ ಈ ತರಹ ಬಿರುಕಾಗ್ತಾ ಇರೋ ಸನ್ನಿವೇಶದಲ್ಲಿ ಆದಷ್ಟು ಸಂಸಾರದಲ್ಲಿ ಬಿರುಕು ಉಂಟಾಗದಂತೆ ಅದನ್ನು ಸರಿಯಾದ ರೀತಿ ನೋಡ್ಕೋಬೇಕು. ಇದನ್ನ ಇಂತಹ ಪರಿಸ್ಥಿತಿಯಲ್ಲಿ ಯಾರೊಬ್ಬರನ್ನು ನ್ಯಾಯಕ್ಕೆ ಮಧ್ಯೆ ಕರಿಬೇಡ. ಕಷ್ಟ ಆಗ್ಲಿ ಸುಖ ಆಗ್ಲಿ ಫಸ್ಟ್ ಗೆಲ್ಲದ್ ನೋಡ್ಬೇಕು ನಾವು. ಆ ಗೆಲ್ಲಬೇಕಾದ್ರೆ ನೀನೇ ನಿನ್ನ ಹೆಂಡತಿ ಹತ್ರ ಕೂತು ಸಮಂಜಸವಾಗಿ ಮಾತಾಡ್ಬೇಕು. ಯಾತಕ್ಕಾಗಿ ನಿನ್ನ ಸಮಸ್ಯೆ ಏನಿದೆ, ಏನಕ್ಕೋಸ್ಕರ ಈ ತೊಂದರೆ ಇದೆ, ನನ್ನಲ್ಲಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ನಿಂಗೆ ತೋರಿಸ್ತಾ ಇದ್ದೀನಿ, ನನ್ನ ಪರಿಸರದಲ್ಲಿ ಇರ್ತಕ್ಕಂಥವ್ರಿಂದ ತೊಂದರೆ ಇದೆಯಾ, ಎಲ್ಲಿ ತೊಂದರೆ ಇದೆ ಅಂತ ಹೇಳಿಕೊಂಡು ಅದನ್ನು ಅಲ್ಲೇ ಬಿಡಿಸ್ಬೇಕು. ಎಲ್ಲಿ ಗಂಟು ಸಿಕ್ಕಾಗುತ್ತೋ ಆ ಜಾಗನ ಬಿಡಿಸಿ ಸಮಂಜಸವಾದ ರೀತಿ ಬದುಕಬೇಕಪ್ಪ ನೀವು. ಇಲ್ಲ ಗುರುಜಿ, ನಾನು ತುಂಬಾನೇ ಫ್ರೆಂಡ್ಲಿ ತರ ಹೇಳಿದೀನಿ ಗುರುಜಿ. ಈ ತರ ನಾವು ಬದುಕಬೇಕು, ಏನ್ ಪ್ರಾಬ್ಲಮ್ ಆದ್ರೆ ನನ್ನ ಹತ್ರ ಶೇರ್ ಮಾಡು, ದಯವಿಟ್ಟು ಶೇರ್ ಮಾಡು. ನಿನ್ಗೆ ಏನೇ ತೊಂದ್ರೆ ಆದ್ರೆ ನನ್ನ ಹತ್ರ ಹೇಳು, ಬೇರೆ ಹತ್ರ ಏನೇ ವಿಷಯ ಬೇರೆ ಹತ್ರ ಹೇಳ್ಬೇಡ, ನನ್ನ ಹತ್ರ ಹೇಳು. ನಾನು ಏನಾಗ್ತದ ನನ್ನ ಕೈಯಲ್ಲಾಗಿದ್ದು ನಾನು ಖಂಡಿತ ಅದ್ರ ನನ್ನಿಂದ ತಪ್ಪು ಮಾಡಲ್ಲ ಅಂತ ಹೇಳ. ನಾನು ತಪ್ಪು ಮಾಡಿ ಖಂಡಿತ ತಿದ್ಕೊಂತೀನಿ ನಾನು. ಹೌದು, ಅಷ್ಟು ಹೇಳಿದ್ರೇನು ಅವಳದ್ದು ಆಗ್ತಾ ಇಲ್ಲ ಸರ್ ಗುರುಜಿ. ಅದಕ್ಕೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ. 5 ತಿಂಗಳಿಂದ ಆಯ್ತು ಹೋಗಿ. ಅವಳು ಒಂದು ಸಂದರ್ಭದಲ್ಲಿ ಒಂದು ಫಂಕ್ಷನ್ ಅಲ್ಲಿ ಸಿಕ್ಕಿದ್ಲು ಅವಳು ಮಾತನಾಡಿಲ್ಲ, ನಾನು ಮಾತನಾಡಿಲ್ಲ. 5 ತಿಂಗಳಿಂದ ಒಂದು ಫೋನ್ ಕರೆನೂ ಇಲ್ಲ ಗುರುಜಿ. ನೋಡಪ್ಪ, ನಾನೊಂದು ಮಾತು ಹೇಳ್ತೀನಿ ಕೇಳು. ಸಂಸಾರ ಇದು ಕಟ್ಕೊಂಡು ಆಗೋಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನೀವೇನ್ ಮಾಡ್ಬೇಕು, ಒಬ್ರಿಗೊಬ್ರಿನ ಮುಖ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ದಿರಾ ನೋಡು, ಒಂದ್ ಕಡೆ ಸೋತ್ ಬಿಡು ನೀನು. ನೋಡಪ್ಪ, ಸೋತು ಗೆದ್ರೆ ಬಹಳ ಅನುಕೂಲ ಇದೆ. ಯಾಕೆಂದ್ರೆ ಕೆಲವು ಹೆಣ್ಮಕ್ಳಿಗೆ ಹೀಗೋನಿಸಿರುತ್ತೆ, ನಾನ್ಯಾಕೆ ಮಾತಾಡ್ಬೇಕು ಅಂತ. ಆದ್ರೆ ನಿನ್ನಲ್ಲಿ ಸೋಲುವಂತ ಗುಣ ಇದೆ ಅಂತ ಗೊತ್ತಾದ್ರೆ ಎಲ್ಲೋ ಒಂದ್ ಕಡೆ ಅವ್ರ ದಾರಿಗೆ ಬಂದೇ ಬರ್ತಾರೆ. ನೀನು ಇವತ್ತೇ ಕಾಲ ಮಿಂಚಿಲ್ಲ, ನಾಗದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಅತ್ತೆ ಮನೆಯಿಂದ ಹೊರಡು ಅಲ್ಲಿ ಸಮಂಜಸವಾಗಿ ಮಾತಾಡು. ಅವ್ರು ನಿಮ್ಮನ್ನು ಮಾತಾಡ್ಲಿಲ್ವಾ, ಆಲೋಚನೆ ಮಾಡಬೇಡ, ಅತ್ತೆ ಮಾವನ ಕೂಡಿಸ್ಕೋ. ನೋಡಿ, ನನ್ನಿಂದ ಏನ್ ತಪ್ಪಾಗಿದೆ,
ನಾನು ಯಾಕೆ ಈ ತರ ಶಿಕ್ಷೆ ಕೊಡೋದು? ಜೊತೆಗೆ ಅದಕ್ಕಿಂತ ಹೆಚ್ಚಿನಾಗಿ ಹೇಳ್ಬೇಕಂದ್ರೆ ಒಂದು ಪ್ರೀತಿ ವಿಶ್ವಾಸ, ನೀವು ಮದುವೆ ಮಾಡಿರ್ತಕ್ಕಂಥದ್ದು ಚೆನ್ನಾಗಿರ್ಲಿ ಅಂತ. ನನ್ನಲ್ಲಿ ತಪ್ಪಾಗಿದೆ, ನನ್ನ ತಪ್ಪನ್ನು ತಿದ್ದುಕೊಳ್ತೇನೆ. ನಿಮ್ಮ ಮಗಳಲ್ಲಿ ತಪ್ಪಾಗಿದೆ, ದಯವಿಟ್ಟು ಬುದ್ಧಿ ಹೇಳಿ, ಆದಷ್ಟು ಸಂಸಾರ ಸರಿಯಾಗಿರ್ಲಿಕ್ಕೆ ದಾರಿ ಮಾಡ್ಕೊಡಿ ಅಂತ ಹೇಳಿ ಅತ್ತೆ ಮಾವನ ಹತ್ರ ಕೂತ್ಕೊ. ಅದೇ ಗುರುಜಿ ನನ್ಗೆ ಹೇಳ್ತಾರ ಮತ್ತೆ ದಯವಿಟ್ಟು ಏನಾದ್ರೆ ನನ್ನ ಹತ್ರ ಹೇಳಿ, ಮೂರನೇ ವ್ಯಕ್ತಿ ಹತ್ರ ದಯವಿಟ್ಟು ನಮ್ ಸಂಸಾರನ ಮೂರನೇ ವ್ಯಕ್ತಿ ಹತ್ರ ದಯವಿಟ್ಟು ಕರ್ಕೊಂಡು ಹೋಗ್ಬೇಡ್ರಿ, ದಯವಿಟ್ಟು ನನ್ನ ತಪ್ಪಾದ ನನಗೆ ಹೇಳ್ರಿ, ನಾನೇ ತಿದ್ಕೊಂತೀನಿ, ಮೂರನೇ ಹತ್ರ ಹೇಳ್ಬೇಡ್ರಿ ಅಂತ ಹೇಳಿದ್ರೆ ಆಕೆ ಕೇಳ್ತಾನೆ ಇಲ್ಲ ಗುರುಜಿ. ಒಂದು ಸಣ್ಣ ತಪ್ಪು ಸಂಸಾರದಲ್ಲಿ ಒಂದು ಸಣ್ಣ ತಪ್ಪು ಆದ್ರೇನು ಮಗಳು ಮಾಡಿದೆ ಸರಿ ಅಂತ ಆಕೆ ಬಂದು ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಗುರುಜಿ. ಅದಕ್ಕಾಗಿನೇ ಇಷ್ಟು ಹಿಡಿದು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಗುರುಜಿ, ನನ್ನ ಹೆಂಡತಿ ಹೆಂಗ್ ಬೇಕೋ ಹಂಗ್ ರೆಡಿ ಆಗ್ತಾಳೆ, ಹೆಂಗ್ ಬೇಕೋ ಅವಳು ಬೆಂಡ್ ಆಗ್ತಾಳೆ ಗುರುಜಿ. ಅವ್ರ ತಾಯಿನೂ ಅವ್ರ ಅಕ್ಕ ತುಂಬಾನೇ ಪ್ರಾಬ್ಲಮ್ ಮಾಡಿ ಅವಳು ತಪ್ಪು ನಾನು ತಪ್ಪು ಮಾಡಿದ್ರು ನಾನು ಹೋಗ್ಲಿ ಒಪ್ಕೊಂತೀನಿ ಅನ್ನೋ ಸಂದರ್ಭದಲ್ಲಿ ಅವ್ರು ಒಪ್ಕೊಳಕ್ ಬಿಡಲ್ಲ. ಹೆಂಗೆ ಏನಕ್ಕೆ ಎತ್ತ ಅನ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಗುರುಜಿ. ಅದೇ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟು ನನಗೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ ಗುರುಜಿ. ಒಂದು ನಿನ್ನೊಬ್ಬನ ಸಂಸಾರದಲ್ಲ, ನಿನ್ನಂತ ಸಾಕಷ್ಟು ಜನ ಮನನೊಂದಿದ್ದಾರೆ. ಎಲ್ಲರ ಮನೆಯಲ್ಲೂ ಇದೇ ಸಮಸ್ಯೆ ಆಗ್ತಾ ಇದೆ. ನಾನು ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಾ ಇದ್ದೇನೆ, ಮದುವೆ ಮಾಡಿಕೊಟ್ಟಾದ ನಂತರ ಕಷ್ಟನೋ ಸುಖನೋ ಹೆಣ್ಮಕ್ಳನ್ನ ಗಂಡಂದ್ರ ಮನೇಲಿ ಬಿಡಿ, ಅಲ್ಲಿ ಬದುಕಲಿ, ಅಲ್ಲಿರ್ತಕ್ಕಂಥ ಪರಿಸರದಲ್ಲಿ ಹೊಕ್ಕೊಳ್ಳಿ. ಯಾಕೆಂದ್ರೆ ಯಾರು ಸಹಿತ ಹುಟ್ತಾನೆ ಎಲ್ಲವನ್ನೂ ನೋಡ್ಕೊಂಡ್ ಬರ್ಲಿಕ್ಕೆ ಆಗಲ್ಲ. ನಾವು ಹಾಕೋ ಹೆಜ್ಜೆನಲ್ಲಿ ಏನೆಲ್ಲ ಕಷ್ಟ ಸುಖ ಬಂದರೂ ಅದನ್ನು ಸಮಂಜಸವಾಗಿ ತೆಗೆದುಕೊಂಡು ಅದನ್ನು ಪಾಲನೆ ಮಾಡಬೇಕು, ಆಗ್ಲೇ ನಮ್ಗೆ ಅನುಕೂಲ ಆಗೋದಂತ ಸಾಕಷ್ಟು ಬಾರಿ ಹೇಳ್ತಾನೆ ಇರ್ತೀವಿ. ಆದರೂ ಮಿತಿಮೀರಿ ಇಂಥ ತಪ್ಪು ಮಾಡ್ತಾ ಇರ್ತಾರೆ. ನೋಡಪ್ಪ, ಇನ್ನೊಂದು ಕಟ್ಕೊಂಡಾಗಿದೆ, ನಾನು ಈಗಲೇ ಹೇಳ್ತಿದ್ದೇನೆ ಕೇಳು. ಯಾಕೆಂದ್ರೆ ಇದು ಮುಂದುವರ್ಸ್ಕೊಂಡು ಹೋಗ್ತಿದ್ರೆ ದಿನ ಕಳೆದು ಮನಸ್ಸು ಹೊಡೆದೋಗ್ತಾ ಇರುತ್ತೆ. ಆ ಮನಸ್ಸು ಹೊಡಿಲಿಕ್ಕೆ ಬಿಡ್ಬೇಡ. ಸಾಧ್ಯವಾದಷ್ಟು ಕಷ್ಟನೋ ಸುಖನೋ ನೋಡು, ಒಂದ್ ಕಡೆ ಸೋತ್ಬಿಡು ಗುರುಜಿ. ಹೇಳಪ್ಪ. ಅದರಲ್ಲೂ ಆಕೆ ಗರ್ಭಿಣಿ ಅಂತ ಹೇಳ್ತಾ ಇದಾರೆ. ಆ ಗರ್ಭಿಣಿ ಇದ್ದಾಳು ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಜಿ ನನಗೆ. ತುಂಬಾನೇ ಅದು ಪ್ರಾಬ್ಲಮ್ ಆಗ್ತದೆ. ಏನಾಗ್ತಾ ಇದೆ, ಏನ್ ಮಾಡ್ತಾವ್ರು, ಏನ್ ಮಾಡ್ತಾ ಇಲ್ಲ ಅನ್ನೋದು ಕ್ಷಣ ನಿಮ್ಮ ಮನೆಯಿಂದ ಆಚೆ ಹೊರಟು ಎಷ್ಟು ದಿವಸ ಆಯ್ತಪ್ಪ ಗುರುಜಿ? ನಿಮ್ಮ ಮನೆಯಿಂದ ನಿಮ್ಮ ಮನೆಯವರು ಅವ್ರ ಅತ್ತೆ ಮನೆ ಅಂದ್ರೆ ನಿಮ್ಮ ಅತ್ತೆ ಮನೆಗೆ ಹೊರಟು ಎಷ್ಟು ದಿವಸ? 5 ತಿಂಗಳಾಯ್ತು ಗುರುಜಿ. 5 ತಿಂಗಳಾಯ್ತು. ಹೌದು ಗುರುಜಿ. ಆಗ್ಲಿ ನಮ್ಮ ಮನೇಲಿ ಇದ್ದಲ್ಲೇ ಅವಳು 1.5 ತಿಂಗಳಾಗಿತ್ತು ಗುರುಜಿ ಅವಳಿಗೆ. ಅದು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡು. ಇಂತಹ ಪರಿಸ್ಥಿತಿನಲ್ಲಿ ಯಾವೊಬ್ಬ ಹೆಣ್ಮಕ್ಳಿಗಾದ್ರೂ ತನ್ನ ಗಂಡನ ಜೊತೆ ಇರಬೇಕು, ಗಂಡನ ಪ್ರೀತಿ ಬೇಕು, ಗಂಡ ಜೊತೆಲೇ ಇರಬೇಕು ಅಂತ ಆಸೆ ಪಡ್ತಾರೆ. ಅವ್ರಿಗೆ ಬೇರೆಯವ್ರು ಎಷ್ಟೇ ತಲೆ ತುಂಬಿರ್ಬೋದು, ಆ ಮೊದಲನೇ ತಿಂಗಳು, ಈ 1 ತಿಂಗಳು 2 ತಿಂಗಳು 3 ತಿಂಗಳ ತನಕ ತನ್ನ ಗಂಡನ ಆಸರೆ ಬೇಕಾಗತ್ತೆ, ಗಂಡನ ಪ್ರೀತಿ ವಿಶ್ವಾಸ ಬೇಕಾಗತ್ತೆ. ನಿನ್ ಈಗಲೂ ಕಾಲ ಮಿಂಚಿಲ್ಲ, ಇವತ್ತೇ ನೀನು ಮತ್ತೆ ಮನೆಗೆ ಹೊರಡು. ಒಳ್ಳೇದಾಗ್ಲಿ. ಗುರುಜಿ, ಏನೋ ಒಂದು ವಿಶೇಷವಾದ ಮಾಹಿತಿ ಹೇಳ್ತೇನೆ ಅಂತ ಹೇಳ್ತಿದ್ರಲ್ವಾ ಗುರುಜಿ? ಹೌದಮ್ಮ. ನಮ್ಮ ಜೀ ಕನ್ನಡದಲ್ಲಿ, ನಮ್ಮ ಜೀ ಕನ್ನಡ ಅಲ್ಲ, ನಮ್ಮ ಅಭಿಮಾನಿಗಳ ಜೀ ಕನ್ನಡ, ನಮ್ಮೆಲ್ಲರ ಜೀ ಕನ್ನಡ. ಹೌದು, ನಮ್ಮೆಲ್ಲರ ಜೀ ಕನ್ನಡದಲ್ಲಿ ನಾಳೆ ಸಂಜೆಯಿಂದ ಹೊಸದೊಂದು ಕಾರ್ಯಕ್ರಮ ಬರ್ತಿದೆ. ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿದೆ. ಏನೇ ವಿಶೇಷಗಳು? ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಿತ 10 ಹುಳಿಪೆಟ್ಟು ಬಿದ್ದರೆ ಒಂದು ವಿಗ್ರಹ ಅಂತ ನಾನು ಹೇಳ್ತಿರ್ತೇನೆ. ಹುಳಿಪೆಟ್ಟು ಬಿದ್ದು ಸಾಕಷ್ಟು ಹೊಡೆತಗಳಾದರೆ ಸುಂದರವಾದಂಥ ವಿಗ್ರಹ ಆಗುತ್ತೆ. ಆದರೆ ವಿಗ್ರಹ ಆಗಬೇಕಾದ್ರೆ ಆ ಹುಳಿಪೆಟ್ಟುಗಳು ಬಿದ್ದಾಗ ಒಂದೊಂದು ಕ್ಷಣ ಪಡ್ತಕ್ಕಂಥ ನೋವಿದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಅಂತಹ ನೋವುಗಳ ಅನಾವರಣ, ಒಳಗಿರ್ತಕ್ಕಂತಹ ವ್ಯಕ್ತಿಯಲ್ಲಿ ಏನೆಲ್ಲ ನೋವನ್ನು ಅನುಭವಿಸ್ಕೊಂಡು ಒಂದು ಉನ್ನತವಾದಂತಹ ಸ್ಥಿತಿಗತಿಗಳನ್ನು ನೋಡ್ತಾ ಆ ಒಂದು ಉನ್ನತವಾದಂತಹ ಸ್ಥಾನಕ್ಕೆ ಬಂದು ಕೂತ್ಕೊಂಡಾಗ ಆ ಕೂತ್ಕೊಳ್ಳೋದಕ್ಕೂ ಮುನ್ನ ಇರ್ತಕ್ಕಂತಹ ನೋವಿದೆಯಲ್ಲ, ಆ ನೋವಿನ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಕ್ಕಂಥದ್ದು. ಯಾವುದೇ ಕಾರ್ಯಕ್ರಮ, ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿದೆ. ವೀಕೆಂಡ್ ವಿತ್ ರಮೇಶ್ ಅಂತ ಗುರುಜಿ, ರಾತ್ರಿ 9 ಗಂಟೆಗೆ ಬರಲಿದೆ. ರಮೇಶು ಕಲಾವಿದರು, ಜೊತೆಗೆ ಒಬ್ಬ ಕಲಾವಿದನ್ನ ಮುಂದೆ ಕೂಡಿಸ್ಕೊಂಡು ಆತನಲ್ಲಿರ್ತಕ್ಕಂಥ ತನ್ನ ಒಳರಹಸ್ಯಗಳನ್ನು ತಿಳ್ಕೊಳ್ಳುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ. ಬರೀ ಕಲಾವಿದರಿಗೆ ಮಾತ್ರವೇ ಅಲ್ಲ, ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಿ ಎಂತೆಂಥ ಮಹನೀಯರು ಬರ್ತಾರೆ ಅಂತ. ಯಾಕೆಂದರೆ ನಾವು ನೋಡಿದಾಗೆ ಎಲ್ಲರೂ ಸಹಿತ ಎಲ್ಲರಲ್ಲೂ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ಗುರುತಿಸಿ ಒಳಗಿರ್ತಕ್ಕಂತಹ ಶಕ್ತಿ ಇವತ್ತಿನ ದಿವಸ ಪ್ರಪಂಚಕ್ಕೆ, ದೇಶಕ್ಕೆ ಬೇಕಾಗುವಂಥ ವ್ಯಕ್ತಿ ಆದಾಗ, ರಾಜ್ಯಕ್ಕೆ ಬೇಕಾಗುವಂತಹ ವ್ಯಕ್ತಿ ಆದಾಗ, 10 ಜನ ಇಷ್ಟಪಡ್ತಕ್ಕಂತಹ ವ್ಯಕ್ತಿ ಆದಾಗ ಆ ವ್ಯಕ್ತಿ 10 ಜನಕ್ಕೆ ಬೇಕಾದಂಥ ಇಷ್ಟಪಡುವಂಥ ವ್ಯಕ್ತಿ ಆಗಬೇಕಾದ್ರೆ ಏನೆಲ್ಲ ಶ್ರಮಪಟ್ಟು ಬಂದಿದ್ದಾನೆ, ಆ ಶ್ರಮದ ಹಾದಿನ ತಿಳ್ಕೊಳ್ಳುವಂಥದ್ದು. ಇದರಿಂದ ನಮಗೇನು ಉಪಯೋಗ? ನಾಳೆ ನಾವು ಸಹಿತ ಹಾಗಾಗ್ಬೋದು. ಖಂಡಿತ ಹೌದು ಗುರುಜಿ. ಅವರು ನಡೆದು ಬಂದಂತಹ ಹಾದಿಯನ್ನ ತಿಳ್ಕೊಂಡಾಗ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು ಅಂತ ಹೇಳ್ತಿದ್ದೀರಾ. ಮನದಾಳದ ಮಾತಿನ ಅನಾವರಣ ಆಗತ್ತೆ ನಮ್ಮ ಈ ಕಾರ್ಯಕ್ರಮದಲ್ಲಿ. ವೀಕೆಂಡ್ ವಿತ್ ರಮೇಶ್ ಬಹಳ ನಮ್ಮ ಜೀ ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಕಾರ್ಯಕ್ರಮ ಬರ್ತಿದೆ. ಅಭಿನಯ ಚತುರ ಅಂತಾನೆ ಹೆಸರು ಪಡೆದಿರುವಂತಹ ರಮೇಶ್ ಅವರು ನಡೆಸ್ಕೊಳ್ಳುವಂತಹ ಈ ಒಂದು ಟಾಕ್ ಶೋನಲ್ಲಿ
ಪ್ರಥಮ ಸಂಚಿಕೆಯಲ್ಲಿ ನಿಮ್ಗಾಗ್ಲೇ ಗೊತ್ತಾಗಿದೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಬರ್ತಿದ್ದಾರೆ, ಮನಬಿಚ್ಚಿ ಮಾತಾಡ್ತಿದ್ದಾರೆ. ಹಾಗಾಗಿ ತಪ್ಪದೆ ವೀಕ್ಷಿಸಿ. ಶನಿವಾರ ಮತ್ತೆ ಭಾನುವಾರ ಪ್ರತಿ ರಾತ್ರಿ 9 ಗಂಟೆಗೆ ಬರುತ್ತೆ. ನಾಳೆಯಿಂದ ಪ್ರಾರಂಭವಾಗ್ತಿದೆ. ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ ಬರುತ್ತೆ. ಹಾಗಾಗಿ ತಪ್ಪದೆ ವೀಕ್ಷಿಸ್ತೀರಾ ತಾನೇ? ತಾವೆಲ್ಲರೂ ಕೂಡ ಬನ್ನಿ. ಈಗ ಒಂದು ಕರೆ ಸಿದ್ಧವಾಗಿದೆ. ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ. ನಮ್ಮ ಮಾತು ಕೇಳಿಸ್ಕೊಂಡು ಅವರು ಟಿವಿ ಕಡೆ ನೋಡ್ತಿದ್ದಾರಾ ಗೊತ್ತಿಲ್ಲ ಗುರುಜಿ. ಹಾಗೆ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ನಾನು ಆಗ್ಲೇ ಹೇಳ್ತಿದ್ದೆ, ಬೆಳಿಗ್ಗೆ ನೋಡುವಾಗ ಕೆಲವ್ರ ಕೈಯಲ್ಲಿ ಕೊಬ್ಬರಿ ಬಟ್ಲು ಕೂಡ ಇತ್ತು ಗುರುಜಿ, ಹಾಲಿನ ಜೊತೆಗೆ. ಯಾಕೆ ಗುರುಜಿ? ನೋಡಮ್ಮ, ಇದು ನಾಗರ ಪಂಚಮಿ. ಇಲ್ಲಿ ಎಲ್ಲ ವಿಶೇಷತೆನೆ. ಇಲ್ಲಿ ಬೆಂದ ಪದಾರ್ಥ ಇಲ್ಲ, ಎಲ್ಲವೂ ಹಸಿ ಪದಾರ್ಥವೇ. ಹಾಲು, ಹಸಿ ಹಾಲನ್ನು ತಂದು ಹುತ್ತದ ಕೊಳವೆಗೆ ಹಾಕ್ತಕ್ಕಂಥದ್ದಲ್ಲ, ಹುತ್ತದ ಸುತ್ತ ಹಾಕಬೇಕು. ಯಾಕೆಂದ್ರೆ ಶೀತದಲ್ಲಿರ್ತಕ್ಕಂಥದ್ದು ಹಾವು. ಹುತ್ತದ ಒಳಗಡೆ ಯಾವಾಗಲೂ ಕೂಲಿರುತ್ತೆ, ತಣ್ಣನೆಯ ವಾತಾವರಣ. ಆ ವಾತಾವರಣದಲ್ಲಿ ಸರ್ಪ ಇರೋದ್ರಿಂದ ಅದರೊಳಗಡೆ ನೀವು ಹಾಲು ಹಾಕಿದ್ರೆ ಇರುವೆಗಳು ಹಾವಿಗೆ ತೊಂದರೆ ಮಾಡಬಹುದು. ಜೊತೆಗೆ ಹಾವು, ಯಾವುದೇ ಹಾವಾದರೂ ಹಾಲು ಕುಡಿತಕ್ಕಂಥದ್ದಲ್ಲ. ಅದರಿಂದ ನೀವು ಹಾಕ್ತಕ್ಕಂಥ ಹಾಲು ಆ ಭೂಮಿ ತಣ್ಣಗಾಗಬೇಕು. ಹಾಗಂತ ಹುಚ್ಚುಚ್ಚಾಗಿ ಲೀಟರ್ ಗಟ್ಟಲೆ ಹಾಲು ಹಾಕ್ತಕ್ಕಂಥದ್ದಲ್ಲ. ಸ್ವಲ್ಪ ಮಾತ್ರ, 1-2-3 ಉದ್ಧರಣೆಗಳಷ್ಟು ಹಾಲು ಹಾಕಿದ್ರೆ ಸಾಕು. ಹಾಲನ್ನು ಅತಿಯಾಗಿ ವೇಸ್ಟ್ ಮಾಡಬೇಡಿ. ಆದರೆ ಶಾಸ್ತ್ರ ಪ್ರಕಾರ ಪೂಜಾನುಷ್ಠಾನಕ್ಕೆ ಹಾಲು ಬಹಳ ಪ್ರಾಧಾನ್ಯತೆ ಇದೆ. ಏಕೆಂದರೆ ಗೋಕ್ಷೀರಕ್ಕೆ ಅಷ್ಟು ಮಹತ್ತಿದೆ. 300 ಮುಕ್ಕೋಟಿ ದೇವತೆಗಳ ವಾಸವಾಗ್ತಕ್ಕಂಥ ಆ ಗೋವಿನಲ್ಲಿ ಅದರಿಂದ ಬರ್ತಕ್ಕಂಥ ಕ್ಷೀರ ನಾಗನಿಗೆ ಪ್ರೀತಿ. ಆ ನಾಗನಿಗೆ ಪ್ರೀತಿಯಾಗಿರ್ತಕ್ಕಂಥ ಕ್ಷೀರವನ್ನ ಆ ಹುತ್ತದ ಸುತ್ತ 1-2-3 ಉದ್ಧರಣೆಗಳಷ್ಟು ಹಾಕಿ ಹುತ್ತಕ್ಕೆ ಪ್ರದಕ್ಷಿಣೆ ಮಾಡಿ ಅರಿಶಿನ, ಕುಂಕುಮ, ಹೂ ಹಾಕ್ತಕ್ಕಂಥದ್ದು. ಆದರೆ ಅಕ್ಷತೆ ಹಾಕಬಾರ್ದು. ಅಕ್ಷತೆ ಹಾಕೋದ್ರಿಂದ ಅದು ತೊಂದರೆ ಅಂತ ಇದೆ. ಅಕ್ಷತೆ ಹಾಕಬಾರ್ದು. ಅಕ್ಷತೆಯ ಬದಲು ಕಡಲೆಕಾಳು ಹಾಕಬೇಕು. ಕಡಲೆಕಾಳು, ಅಕ್ಕಿ ಹಿಟ್ಟು ಮತ್ತು ಭತ್ತದ ಹರಳು. ಇಲ್ಲಿ ಭತ್ತದ ಹರಳೆ ಬಹಳ ಪ್ರಾಧಾನ್ಯತೆ. ಜೊತೆಗೆ ಸ್ವಾಮಿಗೆ ತೆಂಬಿಟ್ಟು ನೈವೇದ್ಯ. ಆ ತೆಂಬಿಟ್ಟು ಹೇಗಿರಬೇಕು? ಹಸಿ ತೆಂಬಿಟ್ಟಾಗಿರಬೇಕು. ಬೆಲ್ಲ, ಅಕ್ಕಿಯಿಂದ ಮಾಡಿರ್ತಕ್ಕಂತಹ ತೆಂಬಿಟ್ಟನ್ನು ನೈವೇದ್ಯ ಮಾಡ್ತಕ್ಕಂಥದ್ದು. ಅದರಿಂದಲೇ ಸಾಕಷ್ಟು ವಿಶೇಷವಾದಂಥ ಅನುಷ್ಠಾನ ಮಾಡ್ತಕ್ಕಂಥದ್ದು. ನಾಗರ ಪಂಚಮಿಯ ವಿಶೇಷ ಬಹಳ ಇದೆ. ಹೀಗೆ ಒಂದೊಂದು ತಿಳ್ಕೊಳ್ತಾ ಹೋಗೋಣ. ಹೌದು ಗುರುಜಿ. ಆ ಒಂದು ಬಟ್ಟಲಿನ ಒಳಗೆ ಹಾಲನ್ನ ಹಾಕಿ ಮೊದಲಿಗೆ ದೇವ್ರ ಪಾಲು, ನಂತರ ನಮ್ಮನೇಲೂ ಕೂಡ ಮಾಡ್ತಾ ಇದ್ವಿ. ದೇವ್ರ ಪಾಲು, ನಂತರ ಹಿರಿಯರಿಂದ ತಂದೆ ತಾಯಿ ಎಲ್ಲರೂ ಸೇರಿ ಕೈ ಜೋಡಿಸಿ ಮಾಡ್ತಾರಂತೆ. ಹೌದಾ ಗುರುಜಿ? ಹೌದಮ್ಮ. ಬೆಳ್ಳಿ ನಾಗಪ್ಪನಾಗ್ಲಿ ಕೆಲವು ಜನಕ್ಕೆ ಹುತ್ತಕ್ಕೆ ಹೋಗೋಕ್ಕಾಗೋದಿಲ್ಲ, ಹುತ್ತ ಇರೋದಿಲ್ಲ. ಬೆಂಗಳೂರು ಸಿಟಿಯಲ್ಲಿ ಹುತ್ತ ಸಿಗಲ್ಲ. ಹಾಗಂತ ಯಾರೋ ಪಕ್ಕದವ್ರ ಸೈಟಲ್ಲಿ ಸಣ್ಣದಾಗಿ ಯಾವುದೋ ಒಂದು ಮೂಲೆಯಲ್ಲಿ ಪಾಪ ಸಣ್ಣದಾಗಿ ಇನ್ನೂ ಆಗ್ತಾನೆ ಎದ್ದೇಳ್ತಾ ಇರ್ತಕ್ಕಂಥ ಹುತ್ತ, ಸಣ್ಣ ಹುತ್ತ. ಹುತ್ತ ಅಂದ್ರೇನು? ಹುತ್ತ ಕಟ್ತಕ್ಕಂಥದ್ದು ಯಾರಮ್ಮ? ಗೆದ್ದಲು ಹುಳ ಗುರುಜಿ. ತಿಳ್ಕೊಂಡಿದ್ಯಾ? ಯಾಕೆಂದ್ರೆ ಗೆದ್ದಲು ಕಟ್ತಕ್ಕಂಥ ಹುತ್ತಕ್ಕೆ ಹಾವು ಬಂದು ಸೇರುತ್ತೆ. ಆದ್ರೆ ಆ ಗೆದ್ದಲು ಕಟ್ತಕ್ಕಂಥ ಹುತ್ತನ್ನ ಅರ್ಥ ಮಾಡ್ಕೊಳ್ದಿರ ಯಾರೋ ಪಾಪ ಚಿಕ್ಕದ ಕಷ್ಟನೋ ಸುಖನೋ ಮಾಡಿ ತಿಂಗಳಿಗೆ ಇಷ್ಟು ಸಾಲ ಅಂತ ಕಟ್ಕೊಂಡು ತೆಗೆದುಕೊಂಡಿರ್ತಕ್ಕಂಥ ಸೈಟಲ್ಲಿ ಒಂದಿಷ್ಟು ಗೆದ್ದಲು ಕಟ್ಟಿರುತ್ತೆ. ಆ ಗೆದ್ದಲು ಇನ್ನೂ ಚಿಕ್ಕ ಹುತ್ತ ಇಲ್ಲ. ಇವ್ರಾಗ್ಲೇ ಮನೆ ಮಂದಿ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥವ್ರೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡಕ್ ಪ್ರಾರಂಭಿಸ್ಬಿಟ್ರೆ ಆ ಸೈಟ್ ಓನರ್ ಕತೆ ಏನಮ್ಮ? ಅವರು ಭಯ ಬಿಡ್ಬಿಡ್ತಾರ. ಭಯ ಬಿದ್ದು ಪಾಪ ಅವನಿನ್ನೂ ಸಾಲನು ಪೂರ್ತಿ ಸೇರಿರೋದಿಲ್ಲ, ಸೈಟ್ಗೆ ಇನ್ನೂ ಅವನು ಪೂರ್ತಿ ವ್ಯವಸ್ಥೆಗಳು ಮಾಡಿರೋದಿಲ್ಲ. ಆಗ ಅಂತ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ಹುತ್ತ ಇರಬೇಕು. ಎಲ್ಲಿರಬೇಕು? ಯಾವ್ದಾದ್ರು ಪಾರ್ಕುಗಳ ಹತ್ರನೋ ಅಥವಾ ಯಾವ್ದಾದ್ರು ದೇವಸ್ಥಾನದ ಹತ್ರನೋ, ಎಲ್ಲಿ ಅದಕ್ಕೆ ಬೇಕಾದಂಥ ಸಮಂಜಸವಾದಂತಹ ಒಳ್ಳೆಯ ಸ್ಥಳದಲ್ಲಿರುತ್ತೋ ಅಲ್ಲಿ ಹೋಗಿ ಪೂಜೆ ಮಾಡಿ. ಬೇರೊಬ್ಬರ ಸೈಟಲ್ಲಿ ಹುತ್ತ ಕಾಣ್ತಂತೇಳಿ ಅಲ್ಲೋಗಿ ಪೂಜೆಗೆ ನಿಂತ್ಕೋಬೇಡಿ. ಅದು ಹುತ್ತ ಇದ್ರೆ ಅದನ್ನು ಸರಿಪಡಿಸ್ಕೊಂಡು ಸರಿ ಮಾಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಆಗುತ್ತೆ. ಆದರೆ ಪೂಜಾನುಷ್ಠಾನದ ನೆಪದಲ್ಲಿ ಇನ್ನೊಬ್ಬರ ಸೈಟಲ್ಲಿ ಹುತ್ತನ್ನ ಮಾಡಿ ಅಲ್ಲಿ ಪೂಜೆ ಮಾಡಿ ಅವ್ರಿಗೆ ತೊಂದರೆ ಕೊಡುವಂಥದ್ದು, ಅವ್ರ ಮನಸ್ಸಲ್ಲಿ ನೊಂದುಕೊಳ್ಳುವಂಥದ್ದು, ನೀವು ಮಾಡಿರ್ತಕ್ಕಂಥ ಪೂಜಾ ಫಲ ಏನೂ ಸಿಗದಿರ ಆಗುವಂಥದ್ದು ಹಾಗಾಗಬಾರ್ದು. ಒಳ್ಳೇದಾಗ್ಲಿ. ಪೂಜೆ ಮಾಡಬೇಕಾದ್ರೆ ಒಳ್ಳೆ ಸ್ಥಳ ನೋಡಿ ಮಾಡಿ. ಜೊತೆಗೆ ಹುತ್ತ ಸಿಗ್ಲಿಲ್ವಾ, ಬೆಳ್ಳಿ ನಾಗಪ್ಪನ ಇಟ್ಕೊಳ್ಳಿ. ಬೆಳ್ಳಿ ನಾಗಪ್ಪನಿಗೆ ಒಂದು ಚೂರು ಹಾಲು ಎರೆದು ಅಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ಆ ಹುತ್ತದ ಮಣ್ಣನ್ನು ತಂದು ಬೆನ್ನಿಗೂ ಮತ್ತು ಹೊಟ್ಟೆಗೂ ಮತ್ತು ಕಣ್ಣಿನ ರೆಪ್ಪೆಗೆ ಮತ್ತು ಕಿವಿಯ ಈ ಹಾಳೆಗೆ ಇಷ್ಟನ್ನ ಇಟ್ಕೊಂಡ್ರೆ ಸಾಕು, ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ. ಬನ್ನಿ, ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಅಂತ ಕೇಳೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾರು ಮಾತಾಡ್ತಿರೋದು? ನಾವು ಸುಭಾಷ್ ಪವಾರ್ ಅಂತೇಳಿ, ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕು. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬದ್ದೆಲ್ಲ ಮಾತಾಡ್ಬೇಕಾಗಿತ್ತು. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ತಮ್ಗೆ. ಗುರುಜಿ ಇದ್ದಾರೆ, ಮಾತಾಡಿ. ಕೊಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ನಾವು ಸುಭಾಷ್ ಪವಾರ್ ಅಂತೇಳಿ ಮಾತಾಡೋದು, ಅಥಣಿ ತಾಲೂಕ ಮುರುಗುಂಡಿ ಗ್ರಾಮದಿಂದ. ಗುರುಜಿ ಹೇಳಿ, ಮಾತಾಡಿ. ನಮ್ದು ಸುಭಾಷ್ ಪವಾರ್ ಅಂತೇಳಿ, ರಾಶಿ ನನಗೆ ಗೊತ್ತಿಲ್ಲ ಮತ್ತು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಗುರುಜಿ. ಅದಕ್ಕೆ ನಾವು ಯಾವ್ದಾದ್ರು ಒಂದು ಸಮಾಜದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಅಡಚಣೆ ತೊಂದರೆಗಳ ಮೇಲಿನ ಮೇಲೆ ಸ್ವಲ್ಪ ಕಷ್ಟ ಆಗ್ತವೆ.
ಯಾಕಂದ್ರೆ ನಾವು ಯಾವುದೇ ಒಂದು ಕೆಳಕ ಉದ್ದೇಶ ಆಗ್ಲಿ ಅಥವಾ ಯಾವುದೇ ಒಂದು ಕೆಟ್ಟ ಭಾವನೆ ಇಟ್ಕೊಂಡು ಯಾವುದೋ ಒಂದು ಕೆಲಸ ಮಾಡುದಿಲ್ಲ. ಆದ್ರೆ ನಾವು ಯಥೇಚ್ಛ ಸತ್ಯದಿಂದ ಕೆಲಸ ಮಾಡಿದ್ರು ಕೂಡ ನಮ್ದು ಅಡಚಣೆಗಳ ಜಾಸ್ತಿ ಬರ್ತಾವ್ರಿ. ನೋಡಿ, ಪ್ರಸ್ತುತ ದಿನದಲ್ಲಿ ನಿಮ್ಮ ಸ್ವರತರಂಗದಲ್ಲಿ ಈ ಸಮಸ್ಯೆಗಳು ಇವತ್ತು ನೆನೆದಲ್ಲ. ಈ ಸಮಸ್ಯೆಗಳಿಗಾಗಲೇ ಸಾಕಷ್ಟು ದಿನಗಳಿಂದ ನೀವು ಅನುಭವಿಸ್ತಾ ಇದ್ದೀರಿ. ಇದು ಕಳೆದ 4 ವರ್ಷಗಳಿಂದ ಈ ಸಮಸ್ಯೆ ಇರ್ತಕ್ಕಂಥದ್ದು. ಇನ್ನು 1 ವರ್ಷ 3 ತಿಂಗಳ ತನಕ ಇದೇ ಪ್ರಕಾರ ಇರುತ್ತೆ. ನಿಮ್ಮ ಸ್ವರತರಂಗದಲ್ಲಿರ್ತಕ್ಕಂಥ ಈ ಸಮಸ್ಯೆಗಳು ಈಗ ಸದ್ಯಕ್ಕೆ ಗುಣ ಆಗುವಂತದಲ್ಲ, ಆದ್ರೆ ಇದಕ್ಕೆ ಸೂಕ್ತವಾದಂತ ಒಂದು ಅನುಷ್ಠಾನ ಇದೆ. ಪ್ರತಿ ತಿಂಗಳು ಪೌರ್ಣಮಿಯಲ್ಲಿ ಮಧ್ಯಾಹ್ನ 12 ಗಂಟೆ ಒಳಗೆ ದೇವಿ ದೇವಸ್ಥಾನದಲ್ಲಿ ಒಂದು ಬೆಲ್ಲದ ಹಚ್ಚಿನಿಂದ ಆರತಿ ಮಾಡಿ, ಅಥವಾ ನಿಮ್ಮ ಮನೆಯ ಸಮೀಪದಲ್ಲಿ ಎಲ್ಲಾದ್ರೂ ಒಂದು ಬೇವಿನ ವೃಕ್ಷ ಇದ್ರೆ ಆ ಬೇವಿನ ವೃಕ್ಷಕ್ಕೆ 11 ಮಣ್ಣಿನ ಹಣತೆಯಿಂದ ದೀಪ ಹಚ್ಚಿ ಪೌರ್ಣಮಿ ದಿವಸ, ಮತ್ತೆ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ರೆ 9 ವರ್ಷದ ಒಳಗಿರ್ತಕ್ಕಂಥ ನಿಮ್ಮ ಮನೆಯಲ್ಲೋ ನಿಮ್ಮ ಪರಿಸರದಲ್ಲೋ ಇದ್ರೆ ಆ ಮಕ್ಕಳಿಗೆ 11 ದಿವಸ ಪ್ರತಿ ದಿವಸ ಒಂದಿಷ್ಟು ಸಿಹಿ ಹಂಚಿ. ಇಷ್ಟು ಮಾತ್ರ ನೀವು ಮಾಡಿದ್ದೆ ಆದ್ರೆ ಮುಂದೆ ಬರ್ತಕ್ಕಂಥ ದೋಷಗಳು ಸ್ವಲ್ಪ ಕಡಿಮೆ ಆಗತ್ತೆ, ಮನಸ್ಸಿಗೆ ಶಾಂತಿ ಆಗತ್ತೆ. ಏನೇ ಆದ್ರೂ ಇನ್ನು 1 ವರ್ಷ 4 ತಿಂಗಳ ತನಕ ಇದೇ ಪ್ರಕಾರ ಇರುತ್ತೆ. 1 ವರ್ಷ 4 ತಿಂಗಳು ಕಳೆದ್ರೆ ಆಟೋಮೆಟಿಕ್ ಆಗಿ ಸಾಕಷ್ಟು ಅಭಿವೃದ್ಧಿ ಆಗತ್ತೆ, ಮನಸ್ಸಿಗೆ ಶಾಂತಿ ಸಿಗತ್ತೆ. ಯಾಕಂದ್ರೆ ಈಗ ಎಷ್ಟೋ ಸತ್ಯದಿಂದ ನಡೆದ್ರು ಕೂಡ ಅದೇ ಪ್ರಾಬ್ಲಮ್ ಇದ್ದಿದ್ದಾರೆ. ನೋಡಿ, ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ರಾಜ ವಿಕ್ರಮಾರ್ಕ ರಾಜನಿಗೆ ಬಿಟ್ಟಿಲ್ಲ ಅಲ್ವಾ? ಮನುಷ್ಯನ ಗ್ರಹಗತಿಗಳು ಮನುಷ್ಯನಿಗೆ ಆ ಗ್ರಹಗತಿಗಳ ಒಂದು ಕೋಪ ಏನಿರುತ್ತೆ ಅಂದ್ರೆ ಆ ದಶಾಭುಕ್ತಿಗಳಲ್ಲಿ ಬರ್ತಕ್ಕಂತಹ ಲಾಭ ನಷ್ಟಗಳು ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ, ನಾವು ಕೆಟ್ಟದ್ದನ್ನ ಇಷ್ಟು ಆಲೋಚನೆ ಮಾಡ್ತೀವಿ. ಅದೇ ನಮ್ಗೆ ಒಳ್ಳೇದಾಗಿರ್ತಕ್ಕಂಥದ್ರ ಬಗ್ಗೆ ಚಿಂತನೆ ನಾವು ಪಡೋದಿಲ್ಲ. ಯಾಕೆಂದ್ರೆ ಒಳ್ಳೇದಾಗಿದ್ದು ನಮ್ಮ ಮನಸ್ಸಿಗೂ ದೇಹಕ್ಕೂ ನಮ್ಮ ಪರಿಸರಕ್ಕೂ ನಾವು ಹೊಕ್ಕೊಂಡು ಹೋಗ್ತೀವಿ. ಕಷ್ಟ ಸ್ವಲ್ಪ ಆದ್ರೆ ತಡ್ಕೊಳಕ್ ಆಗದಂಗೆ ಆಗ್ಬಿಡ್ತೀವಿ. ಇನ್ನು 1 ವರ್ಷ 4 ತಿಂಗಳು ನಿಮ್ಗೆ ಇದೇ ತರ ಸಮಸ್ಯೆ ಇರುತ್ತೆ. ಜೋಪಾನ, ಒಳ್ಳೇದಾಗ್ಲಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಕರೇ, ಗುರೂಜಿಯವರು ಆಗ್ಲೇ ತಿಳಿಸಿದಂತೆ ನಾಳೆ ರಾತ್ರಿ 9 ಗಂಟೆಯಿಂದ ಪ್ರಾರಂಭವಾಗ್ತಿದೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ. ಬಹಳ ನಿರೀಕ್ಷೆ ಇರುವಂತಹ ಕಾರ್ಯಕ್ರಮ. ನಾನು ಕೂಡ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಮೊದಲ ಸಂಚಿಕೆಗೆ ಬರ್ತಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಅವ್ರ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೀವು ನಾಳೆ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಬಹುದು. ನೋಡ್ತೀರಾ ತಾನೇ? ಇನ್ಮುಂದೆ ಪ್ರತಿ ಶನಿವಾರ ಮತ್ತೆ ಭಾನುವಾರ ರಾತ್ರಿ 9 ಗಂಟೆಗೆ ಮಿಸ್ ಮಾಡದೆ ನೋಡಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ. ಗುರುಜಿ, ನಾಗರ ಪಂಚಮಿ ಆಗಿರೋದ್ರಿಂದ ಎಷ್ಟು ನಾನು ಕೂಡ ಕಾಯ್ತಿದ್ದೇನೆ ಆ ಕಾರ್ಯಕ್ರಮ ನೋಡೋದಕ್ಕೆ. ಅದಕ್ಕೆ ಮತ್ತೊಮ್ಮೆ ಹೇಳ್ಬಿಟ್ಟೆ ಗುರುಜಿ. ನಾನು ಕಾಯ್ತಾ ಇಲ್ವಮ್ಮ? ಖಂಡಿತ ಗುರುಜಿ, ನೀವು ಕಾಯ್ತಾ ಇರ್ತೀರಾ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಂದು ಸ್ಥಾನಮಾನಕ್ಕೆ ಬರ್ಬೇಕಾದ್ರೆ ಆತರ ಜೀವನದಲ್ಲಿ ಏನೆಲ್ಲ ಹುಳಿಪೆಟ್ಟು ಬಿದ್ದಿರುತ್ತೆ, ಏನೆಲ್ಲ ಸಮಸ್ಯೆ ಆಗಿರುತ್ತೆ, ಎಷ್ಟು ಕಷ್ಟಗಳನ್ನು ಅನುಭವಿಸಿರ್ತಾರೆ. ಅದೇ ಒಬ್ಬ ನೀಚ ಚಂಡಾಲರು ಕಷ್ಟ ಬಿದ್ದು ಒಂದು ಉನ್ನತ ಸ್ಥಿತಿಗೆ ಬಂದಂತ ವ್ಯಕ್ತಿನ 1-2 ನಿಮಿಷಗಳಲ್ಲಿ ಆತನ ಕಾಲೆಳೆದು ಬೀದಿಗೆ ಬಿಟ್ಬಿಡ್ತಾರಲ್ಲ, ಅದನ್ನ ಚಿಂತನೆ ಮಾಡ್ಬೇಕು ನಾವು. ಯಾಕೆಂದ್ರೆ ಶ್ರಮನ ಆಲೋಚನೆ ಮಾಡ್ಬೇಕು. ಬಹುಶಃ ಅಂಥ ನೀಚರಿಗೆಲ್ಲ ಇದೊಂದು ಒಳ್ಳೆ ಗುಣಪಾಠವಾಗುತ್ತೇನೋ. ಯಾವೊಬ್ಬ ವ್ಯಕ್ತಿ ಜೀವನದಲ್ಲಿ ಕೈ ಇಡಬೇಕಾದ್ರೂ ಆ ವ್ಯಕ್ತಿ ಹಿಂದಿನ ರಹಸ್ಯಗಳು ಅಷ್ಟು ಕಷ್ಟದಲ್ಲ ಹೊಂದಿರ್ತಾರೆ. ಆ ಕಷ್ಟನ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ನಿಜಕ್ಕೂ ಇದು ಬಹಳ ಒಳ್ಳೆ ಶೋ. ಇದು ಬೇಕು ಇವತ್ತಿನ ಸಮಾಜಕ್ಕೆ. ಯಾಕೆಂದ್ರೆ ಇನ್ನೊಬ್ಬರನ್ನ ನಿಂದಿಸೋದಕ್ಕೆ ಮುಂಚಿತವಾಗಿ ತನ್ನಲ್ಲಿ ಏನಿದೆ, ತಾನು ಹೇಗೆ ಸರಿತಿದ್ಕೋಬೇಕು, ತನ್ನ ಜೀವನ ಹೇಗೆ ಸರಿದಾರಿ ತಂದ್ಕೋಬೇಕು, ತಾನು ನೋಡಿ ಬೆಳೆದು ನಿಂತಿರ್ತಕ್ಕಂತಹ ವ್ಯಕ್ತಿ ನೋಡಿ ನಾನು ಹಾಗಾಗಬೇಕು ಅಂತ ಅಪೇಕ್ಷೆ ಪಡೋದು ತಪ್ಪಿಲ್ಲ. ಆದ್ರೆ ಆತನ ಕಾಲೆಳೆದು ನನ್ನಂಗೆ ಆತ ಆಗ್ಬಿಡ್ಲಿ ಅಂತ ಹೇಳ್ತಕ್ಕಂಥದ್ದು ಮಹಾಪರಾಧ ಅಲ್ವಮ್ಮ? ಅಂತ ಒಳ್ಳೆ ಕಾರ್ಯಕ್ರಮ ಬರ್ತಾ ಇದೆ ಜಿ ಕನ್ನಡ ವಾಹಿನಿಯಲ್ಲಿ. ತಪ್ಪದೆ ವೀಕ್ಷಿಸಿ. ನಾಳೆ ರಾತ್ರಿ 9 ಗಂಟೆಯಿಂದ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ. ಒಳ್ಳೆದಾಗ್ಲಿ. ಖಂಡಿತ ಗುರುಜಿ. ನಾಗರ ಪಂಚಮಿ ಇವತ್ತು, ಹಾಗಾಗಿ ಸಾಕಷ್ಟು ಜನ ಆ ಒಂದು ಹುತ್ತಕ್ಕೆ ದಾರದಿಂದ ಸುತ್ತಿರ್ತಾರೆ, ಅರಿಶಿಣದ ದಾರದಿಂದ. ಇನ್ ಕೆಲವರು ನಾವು ನೋಡ್ತೀವಿ ಮುಂಚೆನೆ ಹಾಕಿರುವಂತಹ ದಾರವನ್ನ ಇವರು ಕುತ್ತಿಗೆಗೆ ಹಾಕೊಳ್ತಿರ್ತಾರೆ. ಅದೇನ್ ಗುರುಜಿ ಅದು? ಇದು ದೂರ ಬಂಧನ ಅಂದ್ರೆ ದಾರವನ್ನ ಆ ಹುತ್ತಕ್ಕಾಗ್ಲಿ ಅಶ್ವತ್ಥ ವೃಕ್ಷಕ್ಕಾಗ್ಲಿ ಹಾಕಿರ್ತಾರೆ. ನಾಗರಕಲ್ಲಿಗೂ ಸಹಿತ ಅಷ್ಟೇ ವಿಶೇಷವಾಗಿ ಮಾಡಿರ್ತಾರೆ. ಆ ದಾರವನ್ನ ಅದನ್ನೊಂದು ರಕ್ಷೆಗೋಸ್ಕರ ಹಾಕೊಳ್ತಕ್ಕಂಥದ್ದು. ಆ ರಕ್ಷೆ, ನಾಗನ ರಕ್ಷೆ ನಮ್ಮ ಮೇಲೆ ಇರಲಿ ಅಂತೇಳಿ ಈ ತರ ದಾರವನ್ನು ಹಾಕೊಳ್ಳುವಂಥ ಪದ್ಧತಿ ಇದೆ. ನಿಮಗೆ ಹುತ್ತ ಸಿಗದಿರ ಇದ್ರೆ ಅಶ್ವತ್ಥ ಕಟ್ಟೆಯಲ್ಲಿರ್ತಕ್ಕಂಥ ನಾಗರಕಲ್ಲಿಗೆ ಯಥೇಚ್ಛವಾಗಿ ಜಲಾಭಿಷೇಕ ಮಾಡಿ, ಹಾಲಿನಿಂದ ಅಭಿಷೇಕ ಮಾಡಿ, ಸ್ವಾಮಿಗೆ ಮೈತುಂಬ ಅರಿಶಿಣವನ್ನು ಹಚ್ಚಿ. ಯಾಕೆಂದ್ರೆ ಸದಾಕಾಲ ತಂಪಿನಿಂದ ಇರ್ತಕ್ಕಂಥ ಸ್ವಾಮಿಗೆ ಅರಿಶಿಣವನ್ನು ಹಚ್ಚೋದ್ರಿಂದ ಸಾಕಷ್ಟು ವಿಶೇಷ. ಹಾಗಂತ ಹಾವಿಗೆ ಅರಿಶಿಣ ಹಚ್ಚಕ್ಕೆ ಹೋಗ್ಬೇಡಿ, ನಾಗರ ಕಲ್ಲಿಗೆ ಅರಿಶಿಣ ಹಚ್ಚಬೇಕು. ಅಶ್ವತ್ಥ ಕಟ್ಟೆಯಲ್ಲಿರ್ತಕ್ಕಂತಹ ನಾಗರ ಕಲ್ಲಿಗೆ ಯಥೇಚ್ಛವಾಗಿ ಅರಿಶಿಣವನ್ನು ಹಚ್ಚಿ, ಕುಂಕುಮ ಇಟ್ಟು ಆ ಅರಿಶಿಣನ ನೀವು ಸಹಿತ ಹಣೆಗೆ ಹಚ್ಕೊಂಡು, ಮಾಂಗಲ್ಯಕ್ಕೆ ಹಚ್ಕೊಂಡು ಆ ಸ್ವಾಮಿಯ ರಕ್ಷಣೆ ಸಂಪೂರ್ಣವಾಗಿ ನಮಗೆ ರಕ್ಷೆ ಕೊಡಪ್ಪ ಅಂತ ಹೇಳಿ ಭಗವಂತರಾದಂತಹ ನಾಗದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ.
ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾಗನ ಆರಾಧನೆಯಲ್ಲಿ ಪ್ರಮುಖವಾದಂತಹದ್ದು ಸ್ವಾಮಿಗೆ, ಅದರಲ್ಲೂ ನಾಗನ ಆ ಒಂದು ವಿಶೇಷವಾದಂಥ ಆರಾಧನೆ ಮಾಡಬೇಕಾದ ಸ್ಥಳವೂ ಸಹಿತ ಅಶ್ವತ್ಥಕಟ್ಟೆಯಲ್ಲಿ ಮಾಡ್ತಕ್ಕಂಥ ನಾಗನ ಅನುಷ್ಠಾನ ಭಾಳ ವಿಶೇಷವಾಗಿರುತ್ತೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಆ ವೃಕ್ಷರಾಜಕ್ಕೂ ನಮಸ್ಕಾರ ಮಾಡಿ ವಿಶೇಷವಾದಂಥ ನಾಗಾರಾಧನೆ ಮಾಡಬೇಕು.